Hi, hello, my dear smart students. Welcome back to the ನಮ್ಮ ವೇದಾಂತು SSLC 10th ಯೂಟ್ಯೂಬ್ ಚಾನೆಲ್. ಹೆಂಗಿದ್ರಿ? ಚೆಲ್ಲ ಇದ್ರೆ ಎಲ್ಲರೂ? ನಾನು ತುಂಬ ಸೂಪರ್ ಆಕ್ಟಿವ್ ಇದ್ದೀನಿ. ಸೊ ಇವತ್ತು ನಾವು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಆ್ಯಂಡ್ ಇಂಪಾರ್ಟೆಂಟ್ ಕೂಡ ಏನು ಗೊತ್ತಾ, ನಿಮ್ಮ ಎಕ್ಸಾಕ್ಟ್ ಯೂನಿಟ್ ಟೆಸ್ಟ್ 1 ಮಾಸ್ಟರ್ ಪ್ಲಾನ್ ಅನ್ನೋದು ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ವೈ ಸೋ ಲೇಟ್ ಮತ್ತೆ, ರೈಟ್? ಆರ್ ಯು ಎಕ್ಸೈಟೆಡ್ ಫಾರ್ ದಿಸ್ ವಿಡಿಯೋ? Right? If you are studying Karnataka SSLC first language English, right? So this video is exactly definitely for you. ಎದಕ್ಕೇನಂದರೆ ಒಂದು ಕಂಪ್ಲೀಟ್ ರೋಡ್ ಮ್ಯಾಪ್ ಅನ್ನೋದು ವಿತೌಟ್ ಕನ್ಫ್ಯೂಷನ್, ವಿತೌಟ್ ವೇಸ್ಟಿಂಗ್ ಟೈಮ್ ಆ್ಯಂಡ್ ಆಲ್ಸೋ ವಿತ್ ದ ಇಂಪಾರ್ಟೆಂಟ್ ಟಾಪಿಕ್ಸ್, ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್, ಗ್ರಾಮರ್ ಪ್ರಿಪರೇಷನ್ಸ್ ಅಲಾಂಗ್ ವಿತ್ ದಟ್ ಸ್ಮಾರ್ಟ್ ಸ್ಟಡಿ ಟೆಕ್ನಿಕ್ಸ್. ಸೊ ಇವೆಲ್ಲ ನೀವು ಗ್ರ್ಯಾಬ್ ಮಾಡ್ಬೇಕಂದ್ರೆ ಒಂದು ನೋಟ್ಬುಕ್ ತಗೊಂಡು ನಿಮ್ಮ ಪಕ್ಕ ಇಟ್ಕೊಂಡು ಆ್ಯಂಡ್ ನಾನು ಏನು ಕೇಳಿದ್ರೆ ಅದೆಲ್ಲ ನೋಟ್ ಡೌನ್ ಮಾಡ್ಕೊಂಡು. ಎದಕ್ಕಂದರೆ ಐ ಆಮ್ ಓನ್ಲಿ ಟೆಲ್ಲಿಂಗ್ ಓನ್ಲಿ ಅಬೌಟ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್. ಸೊ ನಾನು ಈಸ್ ಬಾರ್ ರಿಪೀಟ್ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ಐ ಆಮ್ ಗೋನ್ ಸೇ ಯು ದೋಸ್ ಕ್ವೆಶನ್ಸ್, ದೋಸ್ ವಿಲ್ ಕಮ್ ಇನ್ ಯುವರ್ ಎಕ್ಸಾಮ್. ಸೊ ಇವೆಲ್ಲ ನಾವು ವಿನ್ಬೇಕಂದ್ರೆ ಒಂದು ಕ್ವೆಶನ್ ಅನ್ನೋದು ನಂಗೆ ಆನ್ಸರ್ ಮಾಡಿರಿ. ಇವಲ್ಲಿ ನೀವು ಒಂದು ಲೆಸನ್ ಅನ್ನೋದು ತಗೊಂಡು ಬುಕ್ ಓದ್ತಾ ಇರ್ತೀರಿ. ಹಂಗೆ ಇಫ್ ಯು ಆರ್ ಸ್ಪೆಂಡಿಂಗ್ ಅವರ್ಸ್ ಟುಗೆದರ್, ಓಕೆ, ಸೊ ಆ ಬುಕ್ದೇ ನೀವು ಓದ್ಕೊತಾ ಇರ್ತೀರಿ. ಓಕೆ, ಸೊ ಎಕ್ಸಾಮ್ ಡೇ ಏನಾಗ್ತದೆ ಅಂದರೆ ಹಂಗೆ ಓದ್ಕೊತಾ ಇದ್ದರೆ ಕೂಡ ನಿಮಗೆ ಕಮ್ಮಿ ಮಾರ್ಕ್ಸ್ ಅನ್ನೋದು ಬರ್ತೀಯವೆ, ಹೌದಾ? ಆ್ಯಂಡ್ ಇನ್ನೊಂದು ಏನು ಅನ್ನಂದರೆ ನಿಮ್ಮ ಯೂನಿಟ್ ಟೆಸ್ಟ್ದೇ ಏನು ಕ್ವಶನ್ಸ್ ಬರ್ತೀಯವೋ ಅವೆಲ್ಲ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆನಾ? ಅವೇ ನಾನು ಡಿಸ್ಕಸ್ ಮಾಡೋದು. ಮತ್ತು ಎದಕ್ಕೆ ಲೇಟ್ ಮತ್ತೆ, ರೈಟ್? ದಿಸ್ ವಿಡಿಯೋ ಕ್ಯಾನ್ ಚೇಂಜ್ ಯುವರ್ ಮಾರ್ಕ್ಸ್ ಕಂಪ್ಲೀಟ್ಲಿ ಅಂದಪ್ಪಲೆ ನಾನು ನಿಮಗೆ ಭರೋಸೆ ಕೊಡ್ತೀನಿ. ಸೊ ಟುಡೇ ಐ ಆಮ್ ರಿವೀಲಿಂಗ್ ದ ಎಕ್ಸಾಕ್ಟ್ ಯೂನಿಟ್ ಟೆಸ್ಟ್ 1 ಮಾಸ್ಟರ್ ಪ್ಲಾನ್ ದ್ಯಾಟ್ ಕ್ಯಾನ್ ಚೇಂಜ್ ಯುವರ್ ಸ್ಕೋರ್ ಟು ಮೇಕ್ ಯುವರ್ ಕಾನ್ಫಿಡೆನ್ಸ್ ಬೆಟರ್. ಓಕೆನಾ? ಸೊ ಸ್ವಲ್ಪ ಜನ ಸ್ಟೂಡೆಂಟ್ಸೇ ಹೆಂಗೆ ಸ್ಟಾರ್ಟ್ ಮಾಡಬೇಕು, ಅಸಲು ಏನೇನು ಇರ್ತವೆ ಅಂದಪ್ಪಲೆ ಕನ್ಫ್ಯೂಷನ್ ಇರ್ತದೆ. ಸೊ ಈ ವಿಡಿಯೋ ಅನ್ನೋದು ನೋಡ್ರೆ ಕಂಪಲ್ಸರಿ ನಿಮಗೆ ಈ ವಿಡಿಯೋ ಎಕ್ಸಾಕ್ಟ್ ಹೆಲ್ಪ್ ಆಗ್ತದೆ ನನ್ನ. ಓಕೆನಾ? ರೈಟ್? ಆ್ಯಂಡ್ ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್ ಆ್ಯಂಡ್ ಆಲ್ಸೋ ಲೈಕ್ ದಿಸ್ ವಿಡಿಯೋ ಬಿಕಾಸ್ ನಾನು ಲಾಸ್ಟ್ ಡೇ ನೀವು ಯೂನಿಟ್ ಟೆಸ್ಟ್ 1 ಪ್ರಿಪೇರ್ ಆಗೋದು ಹೆಂಗೆ ಅಂದಪ್ಪಲೆ ಒಂದು 1 ವೀಕ್ 7 ಡೇ ಚಾಲೆಂಜ್ ಅಂದಪ್ಪಲೆ ನಾನು ನೋಡಿಸ್ತೀನಿ. ಸೊ ದ್ಯಾಟ್ ಕ್ಯಾನ್ ಬೂಸ್ಟ್ ಅಪ್ ಯುವರ್ ಸ್ಕೋರ್ ಡ್ರಾಮೆಟಿಕಲಿ. ಓಕೆನಾ? ಸೊ ಇವೆಲ್ಲ ನಾವು ಸ್ಟಾರ್ಟ್ ಮಾಡ್ಕೊಬೇಕಂದ್ರೆ ನೀವೇನು ಮಾಡಬೇಕು, ಲೈಕ್ ಮಾಡಂಡಿ ಆ್ಯಂಡ್ ಆಲ್ಸೋ ಶೇರ್ ದಿಸ್ ಸೆಷನ್ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್, ರೈಟ್? ನಮಗೆ ಗೊತ್ತು ನಮ್ಮ ವೇದಾಂತ ಚಾನಲ್ ಅನ್ನೋದು ನಮ್ಮ ಯೂಟ್ಯೂಬ್ದೇ ಎಲ್ಲದಿಂಗೆ, ಇನ್ನು ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ ಆ್ಯಂಡ್ ಆಲ್ಸೋ ಅಲಾಂಗ್ ವಿತ್ ದ ಸ್ನ್ಯಾಪ್ಚಾಟ್ದೇ ಅದೇ ಅಂದಪ್ಪಲ ನಮಗೆ ಗುರ್ತು. ಸೊ ಸ್ನ್ಯಾಪ್ಚಾಟ್ದೇ ವೇದಾಂತು ವೈಬ್ಸ್ ಅನ್ನೋ ಹೆಸರುದೇವು ಈ ಐ ಡಿతో ನೀವು ಅಲ್ಲಿ ಹೋಗಿ OTP ಬರ್ತದೆ, ಹಂಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅಲ್ಲಿ ನಿಮ್ಮ ನಚ್ಚಿದ ಸ್ಟ್ರೀಕ್ಸ್ ಅವೆಲ್ಲ ತಗೊಂಡ್ಬಿಟ್ಟು ನೀವು ಸ್ನ್ಯಾಪ್ಚಾಟ್ದೇ ಫಾಲೋ ಆಗಂಡಿ. ಓಕೆನಾ? ಸೊ ಇಲ್ಲಿ ನಾನು ಒಂದು ಕ್ವಶನ್ ನಾನು ಆಲ್ರೆಡಿ ಕೇಳಿಸ್ಕೊಂಡಿದ್ದೀನಿ. ಸೊ ಇದಕ್ಕೆ ಆನ್ಸರ್ ಮೈ ಕ್ವೆಶನ್, ಇಟ್ ಈಸ್ ಆಲ್ರೆಡಿ ಇನ್ ದ ಬೋರ್ಡ್. ಸೊ ಇಲ್ಲಿ ನನಗೆ ಆನ್ಸರ್ ಮಾಡ್ರಿ. ಎದಕ್ಕೆ ಅಂದರೆ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಕಮೆಂಟ್ ಮಾಡಂಡಿ ಆನ್ಸರ್ ಅನ್ನೋದು. ಓಕೆನಾ? ಸೊ ಇಲ್ಲಿ ಏನು ಓದ್ಕೊಬೇಕು, ಅಸಲು ಯಾವುದು ಸ್ಕಿಪ್ ಮಾಡಬೇಕು, ಆ್ಯಂಡ್ ಆಲ್ಸೋ ಟಾಪರ್ಸ್ ಅನ್ನೋರು ಹೆಂಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಟಾಪರ್ಸ್ ಏನು ತೇಡ, ನೀವು ಕೂಡ ಟಾಪರ್ಸ್ ಅಲ್ಲ, ಮತ್ತು ಏನದು ಚೇಂಜ್ ಏನೂ ಇರಲ್ಲ. ನೀವು ನನ್ನ ವಿಡಿಯೋನ ಇಲ್ಲಿ ಫಾಲೋ ಆದರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಎ ಹೈಯೆಸ್ಟ್ ಸ್ಕೋರ್. ಓಕೆನಾ? ಸೊ ಎದಕ್ಕೆ ಮತ್ತೆ ಲೇಟ್ ಅದಕ್ಕೆ, ಲೆಟ್ಸ್ ಬಿಗಿನ್. ಸೊ ಇವಲ್ಲಿ ನಮಗೆ ಆಲ್ರೆಡಿ ನಮಗೆ ಗುರ್ತು ಸಿಲೆಬಸ್ ಒಂದು ಬಾರಿ ನಾವು ನೋಡ್ಕೊಣ. ಓಕೆನಾ? ಸ್ವಲ್ಪ ಜನ ಸ್ಕೂಲ್ದೇ ಪ್ರೋಸ್ ತಗೊಂಡು ಬಂದು 2 ಲೆಸನ್ಸ್ದೇ ಡಿವೈಡ್ ಮಾಡಿರ್ತಾರೆ. ಒಂದು ಬಂದು ರಾಂಗ್ ಮ್ಯಾನ್ ಇನ್ ವರ್ಕ್ಸ್ ಪ್ಯಾರಡೈಸ್ ರಿಟನ್ ಬೈ ರವೀಂದ್ರನಾಥ್ ಟ್ಯಾಗೋರ್ ಅಲಾಂಗ್ ವಿತ್ ದಟ್ ಎಲಿಕ್ಸರ್ ಆಫ್ ಲೈಫ್, ಅದೇ CV ರಾಮನ್. ಇನ್ನು ಪೋಯಮ್, ಓಕೆ, ಪೋಯಟ್ರಿದೆ ಏನೇನು ಬರ್ತವೆ, ಟು ಅ ಪೇರ್ ಆಫ್ ಸರಸ್ ಕ್ರೇನ್ಸ್ ರಿಟನ್ ಬೈ ಪೋಯೆಟ್ ಕುವೆಂಪು, ಓಕೆ, ಟ್ರಾನ್ಸ್ಲೇಟೆಡ್. ಆ್ಯಂಡ್ ಆಲ್ಸೋ ಅಬ್ರಹಮ್ಸ್ ಲಿಂಕನ್ ಲೆಟರ್. ಏನ ಲಿಂಕನ್ ಏನು ಮಾಡ್ದಾನೆ ತಾನು ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಸೊ ಇವೆಲ್ಲ ಇವೆಲ್ಲ ನೀವು ನೋಡ್ಬೇಕಂದ್ರೆ ರೈಟ್
వెయిటేజ్ ಇದ್ದ ಚಾಪ್ಟರ್ಸೇ ನಾವು ಫಸ್ಟ್ ಗ್ರ್ಯಾಬ್ ಮಾಡ್ಕೊ ನಮ್ಮ ಅಟೆನ್ಷನ್ನ. ಸೊ ಇಲ್ಲಿ ನಮಗೆ ಆಲ್ರೆಡಿ ಗುರ್ತು ಒಂದೊಂದು ಲೆಸನ್ ಅನ್ನೋದು ಒಂದೊಂದು ಇಂಪಾರ್ಟೆನ್ಸ್ ಇರ್ತದೆ. ಓಕೆ, ಸೊ ಯಾವ ಲೆಸನ್ಗೆ ಏನು ಇಂಪಾರ್ಟೆನ್ಸ್ ಅನ್ನೋದು ನಾವು ಇವಲ್ಲಿ ತಂದ್ಕೊಳಂ. ಸೊ ನಮಗೆ ಆಲ್ರೆಡಿ ಗುರ್ತು MCQs ಅನ್ನೋದು ಇರ್ತದೆ, 1 ಮಾರ್ಕ್ ಕ್ವೆಶನ್ಸ್, ಎಕ್ಸ್ಟ್ರಾ ಎಕ್ಸಾಕ್ಟ್ ಬೇಸ್ಡ್ ಕ್ವೆಶನ್ಸ್, ಹೌದಾ, ಇನ್ನೊಂದು ಶಾರ್ಟ್ ಆನ್ಸರ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಅನ್ನೋದು ಇರ್ತವೆ, ಇನ್ನೊಂದು ಗ್ರಾಮರ್ ಕ್ವೆಶನ್ಸ್ ಕೂಡ ಇರ್ಬೋದು, ರೈಟ್. ಸೊ ಇವಲ್ಲಿ ನೀವು ವೆಯ್ಟೇಜ್ ಅನ್ನಂದ್ರೆ ನಮಗೆ ಏನು ಗುರ್ತು ಬರ್ತದೆ, ನೀವು ನನ್ನ ಸ್ಟೂಡೆಂಟ್ಸ್ ಆ್ಯಂಡ್ ನೀವು ಕೂಡ ಸ್ವಲ್ಪ ಜನ ಕೇಳಿಸ್ಕೊಂತೀರಿ, ಅಂದರೆ ನಾಳೆ ಎಕ್ಸಾಮ್ ಏನಂದರೆ ಮ್ಯಾಮ್ ಪ್ಲೀಸ್ ಮ್ಯಾಮ್ ಗಿವ್ ಮಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಮ್ಯಾಮ್ ಅಂದಪ್ಪಲೆ ಇರ್ತದೆ. ಅಂದರೆ ಏನು ನನ್ನ ಆನ್ಸರ್ ಏನಿರ್ತದೆ ಗುರ್ತಾ, ರೀಡ್ ಆಲ್ ನಾನು ಅಂದಪ್ಪಲೆ ಇರ್ತದೆ. ಎದಕ್ಕೆ ಅಂದರೆ ಅಸಲು ಟೀಚರ್ కానీ లేదంటే ನಿಮ್ಮ ಟೀಚರ್ లేక ನಾನು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ರೆ ಏನೋ ಸ್ವಲ್ಪ ಹೆಲ್ಪ್ ಮಾಡೋದು, ನಿನ್ನ ಸ್ಕೂಲ್ದೇ ನಿಮ್ಮ ಟೀಚರ್ಸ್ ಪ್ರಿಪೇರ್ ಮಾಡ್ತಾರೆ కాబట్టి ನಾನು ಹೆಂಗೆ ಕೇಳ್ತೀನಿ, ಹೌದಾ, ಆ ಕ್ವಶನ್ನೇ ಬರ್ತದೆ ಈ ಕ್ವಶನ್ ಬರ್ತದೆ ಅಂದಪ್ಪಲೆ ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ ಅನ್ನೋದು ನಾನು ಕೇಳಂಗಿಲ್ಲ. ಓಕೆ, ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಅನ್ನೋದು ನಾನು ಕೇಳ್ತೀನಿ. ಯಾಕಂದರೆ ಮೋಸ್ಟ್ ಆಫ್ ದ ಟೀಚರ್ಸ್ ವಿಲ್ ಟೇಕ್ ದ ರಿಪೀಟೆಡ್ ಕ್ವೆಶನ್ಸ್, ಹೌದಾ, PYQsಲಿದ್ದ ತಗೊಂತಾರೆ ಆ ಕ್ವೆಶನ್ಸ್. ಸೊ ಹಂಗೆ ನಾವು ಫಾಲೋ ಆಗಮ್ ಅನ್ನೋದು ಸ್ಟಡಿ ಫಾರ್ಮುಲಾ ಮೇಲೆ. ಈ ಸ್ಟಡಿ ಫಾರ್ಮುಲಾ ಅನ್ನೋದು ನಮಗೆ 5 ಸ್ಟೆಪ್ಸ್ದೇ ಇರ್ತದೆ. ಎಷ್ಟದು 5 ಸ್ಟೆಪ್ಸ್, ಹೌದಾ. ಸೊ ಈ 5 ಸ್ಟೆಪ್ಸ್ದೇ ಸ್ಟೆಪ್ 1 ಬಂದು ನಮಗೆ ಏನು ಅರ್ಥವಾಗ್ತದೆ ಈ ಸ್ಟೆಪ್ 1 ಅನ್ನಂದರೆ, ಸೊ ಸ್ಟೆಪ್ 1ದೇ ಸಮರಿ ನೀವು ಓದಬೇಕು. ಓಕೆ, ರೀಡ್ ಓನ್ಲಿ ದ ಸಮರಿ, ಓಕೆನಾ. ಸೊ ಇಲ್ಲಿ ಸ್ಟೆಪ್ 2 ಅನ್ನೋದು ಏನು ಮಾಡಬೇಕು, ಆ ಮುಂಚೆಲ್ಲ ಏನು ಮಾಡ್ಬೇಕಂದ್ರೆ ಲರ್ನ್ ಡಿಫಿಕಲ್ಟ್ ವರ್ಡ್ಸ್. ಓಕೆ, ಏನು ಮಾಡ್ಬೇಕು ನೀವು, ಓನ್ಲಿ ಯು ಹ್ಯಾವ್ ಟು ಗೋ ಥ್ರೂ ದ ಡಿಫಿಕಲ್ಟ್ ವರ್ಡ್ಸ್ ಮಾತ್ರನೇ. ಓಕೆ, ಇದೇನು ಬರ್ತಿಲ್ಲ, ಡಿಫಿಕಲ್ಟ್ ವರ್ಡ್ಸ್ ಮಾತ್ರ ನೀವು ಓದ್ಕೊಬೇಕು. ಆಮೇಲೆ ಸ್ಟೆಪ್ 3ದೇ ಏನು ಮಾಡಬೇಕು ಅನ್ನಂದರೆ ನೀವು ಟೆಕ್ಸ್ಟ್ ಬುಕ್ ತಗೊಂಡ್ಬಿಟ್ಟು ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ನ ನೀವು ಓದಬೇಕು. ಅದೇ ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ ಕೇಳ್ತೀನಿ. ಓಕೆ, ಡೋಂಟ್ ವರಿ, ದೀಸ್ ಆರ್ ಸಮ್ ಆಫ್ ದ ಸ್ಟೆಪ್ಸ್ ಯು ಹ್ಯಾವ್ ಟು ಫಾಲೋ. ಓಕೆ, ಇನ್ನೊಂದು ಸ್ಟೆಪ್ 4 ಬಂದು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಏನು ಪ್ರಾಕ್ಟೀಸ್ ಮಾಡಬೇಕು, ಗ್ರಾಮರ್ ಕ್ವೆಶನ್ಸ್ನ. ಒಂದು ಜಸ್ಟ್ ಸ್ಲಿಪ್ ಟೆಸ್ಟ್ ಥರ ನಿಮ್ಮ ಅಮ್ಮನೋ ಅಪ್ಪನೋ ನಂಗೆ ಇಟ್ಟುಕೊಡು ಅಂದಪ್ಪಲ್ಲ ಕೇಳಂడి. ಇಲ್ಲಾಂದರೆ ನೀವು ಟ್ಯೂಷನ್ಸ್ ಹೋದ್ರೆ ಟ್ಯೂಷನ್ ಟೀಚರೇ ಕೇಳಿಸ್ಕೊಂಡು, ಮ್ಯಾಮ್ ನಮಗೆ ಈ ಕ್ವೆಶನ್ಸ್ ಅನ್ನೋದು, ಈ ಚಾಪ್ಟರ್ ಅನ್ನೋದು, ಈ ಲೆಸನ್ ಅನ್ನೋದು, ಈ ಪೋಯಿಟ್ರಿ ಅನ್ನೋದು ನಂಗೆ ಎಕ್ಸಾಮ್ ಅದೇ, ನನಗೆ ನಾಳೆ ಇಂಗ್ಲೀಷ್ ಎಕ್ಸಾಮ್ ಅದೇ, ಸೊ ಕ್ವೆಶನ್ಸ್ ಇಟ್ಕೊಟ್ರೆ ನಾನು ಆನ್ಸರ್ ಬರ್ತೀನಿ, ಸ್ಲಿಪ್ ಟೆಸ್ಟ್ ತೀರ ಅಂದಪ್ಪಲ್ಲ ನೀವು ಕೇಳೊಂದಿ. ಓಕೆ, ಸೊ ಹಂಗೆ ರೈಟ್ 1 ಪ್ರಾಕ್ಟೀಸ್ ಟೆಸ್ಟ್ ಆರ್ ಮಾಕ್ ಟೆಸ್ಟ್. ಓಕೆ, ಹಂಗೆ ನೀವು ಬರಂಡಿ ಆರಲ್ಸ್ ಸ್ಲಿಪ್ ಟೆಸ್ಟ್ ಆರ್ರೆ ಕೂಡ ನೀವು ಬರ್ಬೋದು. ಓಕೆನಾ, ನೀವು ಬರ್ತೀರಿ, ನೀವು ಕೇಳಿಸ್ಕೊಂತೀರಿ ಅಂದಪ್ಪಲ್ಲ ನಾನು ಅನ್ಕೊಂತಿದ್ದೀನಿ, ರೈಟ್. ಓಕೆ, ಇನ್ನೊಂದು ನೀವು ಒಂದು ನಿಮ್ಮ ತಲೆದ ಇಟ್ಕೊಬೇಕು ಏನಂದರೆ, ಬೇರೆ ಅಂದರೆ ಬೇರೆ ಓದೋದೊಂದೇ ನೀವು ಮಾಡಿದ್ರೆ ಅನ್ಕೊಂಡು ಈ ಪ್ರಾಕ್ಟೀಸ್ ಸ್ಲಿಪ್ ಟೆಸ್ಟ್ ಬರೋದಿಂಗೆ ಏನಾಗ್ತದೆ ಗೊತ್ತಾ, ನೀವು ಎಷ್ಟು ಓದ್ರೆ ಕೂಡ 40% ಮಾತ್ರನೇ ನೀವು ಕಾನ್ಫಿಡೆಂಟ್ ಇದ್ದಿದ್ರಿ ನಿಮ್ಮ ಎಕ್ಸಾಮ್ಗೆ ಸ್ಕೋರ್ ಮಾಡೋದು ಅಂದಪ್ಪಲ್ಲ ಇರ್ತದೆ. ಅದೇ ನೀವು ಓದ್ಕೊಂಡು ಸ್ಲಿಪ್ ಟೆಸ್ಟ್ ಬಡ್ದು ಪ್ರಾಕ್ಟೀಸ್ ಮಾಡ್ಕೊಂತ ಸ್ಲಿಪ್ ಟೆಸ್ಟ್ ಬರ್ದಿರನ್ಕೋ ಏನಾಗ್ತದೆ ಗೊತ್ತಾ, ನಿಮ್ಮ ಪ್ರಿಪರೇಷನ್ ಅನ್ನೋದು 80% ಸೆನೋ ಕಂಪ್ಲೀಟ್ ಆಗಿಬಿಟ್ಟದೆ. ಯು ಆರ್ ಫಿಟ್ ಆ್ಯಂಡ್ ರೆಡಿ ಟು ಸ್ಕೋರ್ ಅ ಹೈಯೆಸ್ಟ್ ಮಾರ್ಕ್ಸ್ ಇನ್ ಯುವರ್ ಇಂಗ್ಲಿಷ್ ಎಕ್ಸಾಮ್. ಎಲ್ಲಿ, ಯೂನಿಟ್ ಟೆಸ್ಟ್ 1ದೇ. ಸೊ ಇವೆಲ್ಲ ನಾವು ಫಾಲೋ ಆಗಬೇಕಂದ್ರೆ ಏನು ಮಾಡಬೇಕು, ನಾನು ಕೇಳ್ದ ಆ ಫಾರ್ಮುಲಾ ಅನ್ನೋದು ನಾನು ಏನು ಕೇಳ್ತೀನೋ ಅದು ಜಸ್ಟ್ ಒಂದು ಬಾರಿ ನೋಡೋಣ. ನಾನು ನಾಟ್ ಓನ್ಲಿ ಸೀಯಿಂಗ್ ಮೀ, ಏನು ಮಾಡ್ಬೇಕಂದ್ರೆ ನೀವು ಒಂದು ಬುಕ್ ತಗೊಂಡಿದ್ದೀರಲ್ಲ, ಅದೇ ಈ ಕ್ವೆಶನ್ಸ್ ಎಲ್ಲ ನಾನು ಏನು ಕೇಳಿದ್ರೆ ಆ ಕ್ವೆಶನ್ಸ್ ನೀವು ನೋಟ್ ಡೌನ್ ಮಾಡಿರಿ, ಪ್ರಾಕ್ಟೀಸ್ ಮಾಡಂಡಿ, ರೈಟ್. ಓಕೆ, ಸೊ ಹಿಯರ್ ಕಮ್ಸ್, ಲೆಟ್ ಅಸ್ ಲುಕ್ ಎಟ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್ಸ್. ಇಲ್ಲಿ ಏನಂದರೆ, ಓಕೆ, ಸೊ ಇಲ್ಲಿ ಅ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್ ಇದ್ದೇ ನಮಗೆ ಸ್ವಲ್ಪ ಏರಿಯಾಸ್ ಅಂದರೆ ಒಂದು ಪಾಯಿಂಟ್ ಅಲ್ಲಲ್ಲಿ ಈ ಪ್ರೋಸ್ ಲೆಸನ್ದೇ ಸ್ವಲ್ಪ ಪಾರ್ಟ್ಸ್ ಇರ್ತವೆ. ಆ ಪಾರ್ಟ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಏನು ಆ ಪಾರ್ಟ್ಸ್ ಈ ವರ್ಕರ್ಸ್ ಪ್ಯಾರಡೈಸ್ದೇ ಏನಂದರೆ, ಒಂದು ಕ್ಯಾರೆಕ್ಟರ್ ಆಫ್ ದ ವರ್ಕರ್. ಓಕೆ, ಸೊ ಇಲ್ಲಿ ಕ್ಯಾರೆಕ್ಟರ್ ಆಫ್ ದ ವರ್ಕರ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಡಿಫ್ರೆನ್ಸ್ ಬಿಟ್ವೀನ್ ಪ್ಯಾರಡೈಸ್ ಆ್ಯಂಡ್
ಅರ್ತ್. ಓಕೆ, ಸೊ ಯಾರು ఓఆర్ అందపల్ల ನಾನು ಡಿಸ್ಕಸ್ ಮಾಡಿದ್ದೀನಿ. ಈ ಲೆಸನ್ ಗುరించి ನಾನು ಫಸ್ಟ್ ಸೆಷನ್ ಅನ್ನು ನಾನು ತಗೊಂಡಿದ್ದೀನಿ. ಸೊ ಲೈವ್ ಸೆಷನ್, ಸೊ ಗೋ ಅಂಡ್ ವಾಚ್ ದಟ್ ಲೈವ್ ಸೆಷನ್. ಓಕೆ, ಇನ್ನೊಂದು ರವೀಂದ್ರನಾಥ್ ಟ್ಯಾಗೋರ್ ಆಥರ್ ಏನು ಕೇಳ್ತೀಯಾನೆ. ಓಕೆ, ಅಂದ್ರೆ ಮಾರಲ್ ಆಫ್ ದ ಲೆಸನ್ ಅಂದ್ರೆ ಏನು ಅನ್ನೋದು ನಮಗೆ ನಾವು ತಿಳ್ಕೊಬೇಕು. ಇನ್ನೊಂದು ಸಿಂಬಾಲಿಸಮ್ ಆಫ್ ವರ್ಕ್. ಓಕೆ, ಸೊ ಇವು ಅನ್ನೋದು ಇಂಪಾರ್ಟೆಂಟ್ ಏರಿಯಾಸ್. ನಮಗೆ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಬಂದು, ಓಕೆ, ಸೊ ಇಲ್ಲಿ ನೀವು ತುಂಬ ಡೀಪೇ ನೀವು ನೋಡ್ಬೇಕು. ಏನಂದ್ರೆ ವೈ ವಾಸ್ ದ ಮ್ಯಾನ್ ಅನ್ಹ್ಯಾಪಿ ಇನ್ ಪ್ಯಾರಡೈಸ್. ಸೊ ಈ ಕ್ವಶನ್ನ ನೀವು ಆನ್ಸರ್ ಹೆಂಗೆ ಬರ್ಬೋದು ಅನ್ನೋದು ಐ ಜಸ್ಟ್ ರೋಟ್ ಆಸ್ ಅ ಒನ್ ಲೈನ್. ಓಕೆ, ಈ ಥರ ನೀವು ಬರಬೇಕು ಅಂದಪ್ಪಲೆ ನಾನು ಇಕ್ಕಿದ್ದೀನಿ. ಓಕೆನಾ, ನೆಕ್ಸ್ಟ್ ಬಂದು ವಾಟ್ ಚೇಂಜಸ್ ಡಿಡ್ ದ ವರ್ಕರ್ ಬ್ರಿಂಗ್. ಅಂದರೆ ಏನು ಚೇಂಜ್ ಅನ್ನೋದು ತಂದ ನನ್ನ ಮತ್ತು ಆ ವರ್ಕರ್ಸ್ ಪ್ಯಾರಡೈಸ್ದೇ. ಓಕೆ, ಸೊ ಇಲ್ಲಿ he introduced labor into paradise, building, creating and giving meaning to existence through effort and sweat. ಸೊ ಇದು ಇನ್ನೊಂದು ಬಂದು ಏನಂದರೆ ವಾಟ್ ಮೆಸೇಜ್ ಡಸ್ ಟ್ಯಾಗರ್ ಕನ್ವೆ. ಸೊ ಇಲ್ಲಿ ಈ ಕ್ವಶನ್ ಕೂಡ ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಇದು ಇಂಪಾರ್ಟೆಂಟ್ ಅಂದಪ್ಪ ನಾನು ಕೇಳಿದನಲ್ಲ. ಸೊ ಪ್ರಿಪೇರ್ ದಿಸ್ ಕ್ವೆಶನ್ ಆ್ಯಂಡ್ ದಿಸ್ ಕ್ವೆಶನ್. ಸೊ ಈ ಸ್ಲೈಡ್ದೇ. ಓಕೆ, ಸೊ ಇಲ್ಲಿ ಅ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್ದೇ ಈ ಕ್ವೆಶನ್ಸ್ ಅನ್ನೋವು ತುಂಬ ಸಿಕ್ಕಬಿಟ್ಟು ಈಸಿ. ಓಕೆ, ಇಂಪಾರ್ಟೆಂಟ್ ಕೂಡ. ಓಕೆ, ರೈಟ್. ಈ ಥರ್ಡ್ ಕ್ವೆಶನ್ಗೆ ವಾಟ್ ಡಸ್ ದ ಟ್ಯಾಗೋರ್ ಕನ್ವೆ. ಇದ್ದೇ ಕೆಲಸ ಅನ್ನೋದು ಅದು ಶಾಪ ಅಲ್ಲ. ಓಕೆ, ಸೊ ಇಲ್ಲಿ ಏನಂದರೆ ಆತನು ಒಂದು ಫೋಕಸ್ ಮಾಡ್ತೇನೆ. ಯಾವುದದು? ಫಸ್ಟ್ ಬಂದು ಒಂದು ಡಿಗ್ನಿಟಿ, ಹ್ಯೂಮನ್ ಡಿಗ್ನಿಟಿ ಅಂದರೆ ಹ್ಯೂಮನ್ ವ್ಯಾಲ್ಯೂ ಮೇಲೆ, ಆಮೇಲೆ ಹ್ಯಾಪಿನೆಸ್ ಮೇಲೆ. ಓಕೆ, ಸೊ ಇವು ಎರಡು ಕೀವರ್ಡ್ಸ್ ನಾನು ಈ ಕ್ವೆಶನ್ಗೆ. ಸೊ ಟ್ರೈ ಟು ಇನ್ಕ್ಲೂಡ್ ದೀಸ್ ಕೀವರ್ಡ್ಸ್ ಇನ್ ಯುವರ್ ಆನ್ಸರ್ಸ್ ಸೊ ದಟ್ ಯು ವಿಲ್ ಗೆಟ್ ಅ ವೆರಿ ಹೈಯೆಸ್ಟ್ ಸ್ಕೋರ್. ಓಕೆ, ರೈಟ್. ಇನ್ನೊಂದು ಬಂದು ಸೆಕೆಂಡ್ ಲೆಸನ್ ಏನದು? ಪ್ರೋಸ್ ಲೆಸನ್ ಏನದು? ಎಲೆಕ್ಸರ್ ಆಫ್ ಲೈಫ್. ಸೊ ಇಲ್ಲಿ ಇಂಪಾರ್ಟೆಂಟ್ ಏರಿಯಾಸ್ ಅಂದರೆ ನೀವು ಫೋಕಸ್ ಮಾಡೋದು ಏನಿರ್ತವೆ ಈ ಲೆಸನ್ದೇ ಅಂದರೆ ಬಿಫೋರ್ ದ್ಯಾಟ್ ಲೈಕ್ ದಿಸ್ ವಿಡಿಯೋ ಎದಕ್ಕೇನಂದರೆ ಐ ಆಮ್ ಗೋನಾ ರಿವೀಲ್ ಯುವರ್ 7-day ಚಾಲೆಂಜ್ ದ್ಯಾಟ್ ಟಾಪರ್ಸ್ ವಿಲ್ ಯೂಸ್. ಸೊ ಏನು ಅವ್ರು ಏನು ಮಾಡ್ತಾರೆ ಅಂದಪ್ಪಲ್ಲ ತಿಳ್ಕೊಬೇಕಂದಪ್ಪಲ್ಲ ಅನ್ಕೊಂತಿದ್ರೆ, ರೈಟ್? ಸೊ ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್. ರೈಟ್, ನೀವು ನೋಟ್ ಡೌನ್ ಮಾಡ್ಕೊತಿದ್ರೆ ಇಲ್ಲವಾ? ಎದಕ್ಕೆ ನೋಟ್ ಡೌನ್ ಮಾಡ್ಕೊಂಡು ಅನ್ನಪ್ಪಲ್ಲ ಕೇಳ್ತೀನಿ. ಎದಕ್ಕೆ ಏನಂದರೆ ದೀಸ್ ಆರ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಫಾರ್ ಯುವರ್ ಯೂನಿಟ್ 1. ಓಕೆ, ಯೂನಿಟ್ ಟೆಸ್ಟ್ 1. ಸೊ ಅದಕ್ಕೆ ಸ್ವಲ್ಪ ಅಟೆನ್ಷನ್ ಇಕ್ಕಿ ಐ ಹೋಪ್ ಯು ಆರ್ ರೈಟಿಂಗ್ ದ ಕ್ವೆಶನ್ಸ್ ಇನ್ ಯುವರ್ ನೋಟ್ಸ್. ಓಕೆ, ರೈಟ್. ಇವಲ್ಲಿ ನಮಗೆ ಎಲೆಕ್ಸರ್ ಆಫ್ ಲೈಫ್ದೇ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಬಂದು ವಾಟರ್ ಅಲ್ಲ, ರೈಟ್? ಸೊ ಇಂಪಾರ್ಟೆನ್ಸ್ ಆಫ್ ವಾಟರ್ ಅನ್ನೋದು ನಾವು ತುಂಬ ಮೆಜಾರಿಟಿಯ ನಾವು ಫೋಕಸ್ ಮಾಡಬೇಕು. ನೆಕ್ಸ್ಟ್ ಬಂದು ಕನ್ವರ್ಸೇಷನ್ ಆಫ್ ವಾಟರ್ ಅಂದರೆ ಏನಿದು, ಹೆಂಗೆ ವಾಟರ್ನ ನಾವು ಕನ್ಸರ್ವ್ ಮಾಡ್ಕೊಬೇಕು ಅಂದರೆ ಸ್ಟೋರ್ ಮಾಡ್ಕೊಬೇಕು, ವಾಟರ್ ದ ಯೂಸ್ಫುಲ್ ಟೆಕ್ನಿಕ್ಸ್. ಸೊ ಅವೆಲ್ಲ ಇರ್ತವೆ ಒಂದು ಮಾತು. ನೆಕ್ಸ್ಟ್ ಬಂದು ವಾಟರ್ ಕ್ರೈಸಿಸ್ ಆ್ಯಂಡ್ ಕಾಸಸ್. ಇದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಹಿಸ್ ಪರ್ಸ್ಪೆಕ್ಟಿವ್ ಆನ್ ಸೇವಿಂಗ್ ಆಫ್ ವಾಟರ್. ಯಾರು? ದ ಎಲಿಕ್ಸರ್ ಆಫ್ ಲೈಫ್ದೇ ಯಾರು ಆಥರ್? CV ರಾಮನ್. ಹೌದಾ ಅಲ್ಲನಾ? Okay, so he is the one, right? He is the author of the lesson. Okay, so now clarity ಬಂದದಲ್ಲ, ಯೂಟರ್ ಮೇಲೆ ಫೋಕಸ್ ಮಾಡಬೇಕು. ಓಕೆ, ಸೊ ಇವಲ್ಲಿ ನಮಗೆ ಫಸ್ಟ್ ಕ್ವೆಶನ್ ಬಂದು ವೈ ಇಸ್ ವಾಟರ್ ಕಾಲ್ಡ್ ಎಲಿಕ್ಸರ್ ಆಫ್ ಲೈಫ್. ಸೊ ಇಲ್ಲಿ ನೀವು ಹೆಂಗೆ ಬರ್ಬೋದು ಆನ್ಸರ್ ಅನ್ನೋದು ಹೆಂಗೆ ಬರ್ತೀರಿ ಅಂದಪ್ಪಲೆ ನೀವು ಹೆಂಗೆ ಮಾಡೋದು ಅನ್ನಂದರೆ, ನೀವು ಈ 3 ವರ್ಡ್ಸ್ ಅನ್ನೋದು ಪ್ಲಾಂಟ್ಸ್, ಆನಿಮಲ್ಸ್ ಆ್ಯಂಡ್ ಹ್ಯೂಮನ್ಸ್ ಕೆನಾಟ್ ಸರ್ವೈವ್ ವಿತೌಟ್ ಇಟ್, ಈ ಲೈನ್ ಅನ್ನೋದು ಇನ್ಕ್ಲೂಡ್ ಮಾಡಿ ಯು ಕ್ಯಾನ್ ಗೋ ಥ್ರೂ ನೆಕ್ಸ್ಟ್ ಲೈನ್ಸ್ ಆಫ್ ಆನ್ಸರ್. ಓಕೆನಾ? ಸೊ ಹಿಂಗೆ ನೀವು ಮಾಡಂಡಿ. ರೈಟ್. ಇನ್ನೊಂದು, ವಾಟ್ ಆರ್ ದ ಕಾಸಸ್ ಆಫ್ ವಾಟರ್ ಸ್ಕೇರ್ಸಿಟಿ. ఏందిದು ಅನ್ನಂದ್ರೆ, ವಿ ಹ್ಯಾವ್ ಅ ಡಿಫಾರೆಸ್ಟೇಷನ್. ಓಕೆ, ಇನ್ನೊಂದು ವಿ ಹ್ಯಾವ್ ಅ ಡಿಫಾರೆಸ್ಟೇಷನ್. ಲೆಟ್ ಮಿ ಚೇಂಜ್ ದ ಪೆನ್ಸಿಲ್.
ಪೊಲ್ಯೂಷನ್, ಓವರ್ ಯೂಸ್. ಸೊ ದೀಸ್ ಆರ್ ಸಮ್ ಆಫ್ ದ ಕಾಸಸ್ ಅನ್ನೋದು ಆಫ್ ಅ ವಾಟರ್ ಸ್ಕೇರ್ಸಿಟಿ. ಇನ್ನೊಂದು ಆ್ಯಂಡ್ ಲಾಸ್ಟ್ ಒನ್ ಬಂದು ಸಜೆಸ್ಟ್. ಇದು ಎಷ್ಟು ಇಂಪಾರ್ಟೆಂಟ್ ಅನ್ನಂದರೆ ಈ ಸಜೆಸ್ಟಿಂಗ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್. ಎದಕ್ಕೆ ಇಂಪಾರ್ಟೆಂಟ್ ಅಂತ ಕೇಳ್ತೀನಿ ಅಂದರೆ ಯಾವ್ದಾರ ಕ್ವಶನ್ ಓಕೆ, ಸೊ ಇಲ್ಲಿ ಸಜೆಸ್ಟ್ ಗಾನೆ ಡಿಸ್ಕ್ರೈಬ್ ಹಂಗೆ ಬಂದದ ಆ ತೀರ ಕ್ವಶನ್ಸ್ ಅನ್ನೋದು ಬಂದವ ಅನ್ಕೊಂಡು ದೋಸ್ ಆರ್ ಟೂ ಮಚ್ ಸೂಪರ್ ಡೂಪರ್ ಇಂಪಾರ್ಟೆಂಟ್ ಅನ್ನೋದು ಫಾರ್ ಯುವರ್ ಎಕ್ಸಾಮ್. ಸೊ ಇಲ್ಲಿ ಸಜೆಸ್ಟ್ ಮೆಥಡ್ಸ್ ಟು ಕನ್ಸರ್ವ್ ದ ವಾಟರ್ ಇದೆ. ನಾನು ಸ್ಟಾರ್ಸ್ ಎಲ್ಲಂದ್ರಲ್ಲಿ ಇಕ್ಕಿದ್ದೀನಿ. ಓಕೆ, ಸೊ ಇಲ್ಲಿ ಕಮ್ ರೈಟ್. ಓಕೆ ಯಾ, ಇಲ್ಲಿ ಸಜೆಸ್ಟ್ ಮೆಥಡ್ಸ್ ಇದೆ. ನಮಗೆ ಸ್ವಲ್ಪ ಮೆಥಡ್ಸ್ ಅವೆ. ನಾನು ಏನೇನು ಡಿಸ್ಕಸ್ ಮಾಡಿದ್ವಿ, ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್, ಇನ್ನೊಂದು ವಿ ಹ್ಯಾವ್ ಅ ಡ್ರಿಪ್ ಇರಿಗೇಷನ್, ಹೌದಾ, ರಿಯೂಸಿಂಗ್ ರೈನ್ ವಾಟರ್, ಹೌದಾ. ಸೊ ಇವೆಲ್ಲ ಅನ್ನೋದವೆ, ಹೌದಾ. ಸೊ ನಮಗೆ ಗಲ್ಲೀಸ್ ಅನ್ಕೇಲಿ, ಹೌದಾ. ಸೊ ಇವೆಲ್ಲ ನಾನು ನೋಡ್ಸಿದ್ದೀನಿ, ರೈಟ್. ಸೊ ಅವೆಲ್ಲ ನೀವು ಫಾಲೋ ಆಗಿ ಈ ಲೆಸನ್ನ ಓಕೆ ಕಂಪ್ಲೀಟ್ ಟೋಟಲಿ ಇಂಪಾರ್ಟೆಂಟ್. ಎದಕ್ಕೆ ಅಂದರೆ ಈ ಲೆಸನ್ದೇ ನಿಮ್ಮ ಟೋಟಲ್ ಮಾರ್ಕ್ಸ್ ಅನ್ನೋವು ತುಂಬ ಫೆಚ್ ಆಗಿಬಿಡ್ತವೆ. ಅಂದರೆ ಏನು, ಹೆಚ್ಚು ಮಾರ್ಕ್ಸ್ ಅನ್ನೋವು ಬರ್ಬೋದು, ರೈಟ್. ಈ ಸಜೆಸ್ಟ್ ಅನ್ನೋದು ಕ್ವಶನ್ ಅದಲ್ಲ, ಸೊ ಅಂಥ ಕ್ವಶನ್ ಅನ್ನೋದು ಇನ್ನೂ ಅವೇ ಈ ಲೆಸನ್ದೇ. ಬಟ್ ಅಮಾಂಗ್ ದಟ್ ಈ ಸಜೆಸ್ಟ್ ಕ್ವಶನ್ ಅನ್ನೋದು, ಸಜೆಸ್ಟ್ ಮೆಥಡ್ ಕ್ವಶನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿ ನೆಕ್ಸ್ಟ್ ಬಂದು ಪೋಯಮ್ಸ್. ಇಲ್ಲಿ ಪೋಮ್ಸ್ ಬಂದು ನಾವು ಈ ಪೋಮ್ಸ್ ಅದನ್ನು ಸ್ಕಿಪ್ ಮಾಡ್ದಂಗೆ ಹೆಂಗೆ ಓದ್ಕೊಬೇಕು. ಸ್ವಲ್ಪ ಜನ ಸ್ಟೂಡೆಂಟ್ಸ್ಗೆ ಪ್ರೋಸೇ ಇಂಟ್ರೆಸ್ಟ್ ಇರ್ತದೆ. ಈ ಪೋಮ್ಸ್ ಅನ್ನೋವು ಹಬ್ಬ ಏನು ಓದಬೇಕು, ಬೇರೆ ಆ ಸ್ಟ್ಯಾನ್ಸಸ್ ಒಂದೇ ಇರ್ತವೆ, ಹೌದಾ. ಸ್ಟ್ಯಾನ್ಸಲ್ಲಿ ಏನು ಓದ್ತೀವಿ ನಾವು, ಸ್ಕಿಪ್ ಇಟ್ ಅಂದಪ್ಪಲ್ಲ ಅಂತಾರೆ. ನೋಡು ಹಂಗೆ ಮಾಡ್ರೆ ನಿಮ್ಮ ಮಾರ್ಕ್ಸ್ ಅನ್ನೋವು ಬೂಮ್, ಹೌದಾ. ಸೊ ನೀವು ವಿತೌಟ್ ಸ್ಕಿಪ್ಪಿಂಗ್ ದಿಸ್ ಪೋಯಮ್ ಪಾರ್ಟ್ಸ್ ಓಕೆ, ನೀವು ಕೂಡ ಇದು ಓದ್ಕೊಬೇಕು. ನೀವು ಹೆಂಗೆ ಓದ್ಕೊಬೇಕು, ಹೌದಾ, ಯಾವ ಮಿಸ್ಟೇಕ್ಸ್ ಅನ್ನೋ ಮಾಡ್ದಂಗೆ ಓದ್ಕೊಬೇಕು ಅನ್ನೋದು ನಾನು ಹೇಳ್ತೀನಿ. ಎದಕ್ಕೆ ಅಂದರೆ ಕ್ವಶನ್ಸ್ ಯಾವ್ಯಾವ ಬರ್ತಾವೆ ಅಂದಪ್ಪಲ್ಲ ನಾನು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ನಾನು ರಿವೀಲ್ ಮಾಡ್ತೀನಿ. ಸೊ ಅದಕ್ಕೆ ಕೀಪ್ ಅ ಫೋಕಸ್ ನಾವು. ಸೊ ಇಲ್ಲಿ ನಮಗೆ ಇವು ಮೇಜರ್ ಇಂಪಾರ್ಟೆಂಟ್ ಏರಿಯಾಸ್. ಎಲ್ಲಿ ನಮಗೆ ಪೋಯಿಟ್ರಿ ಇದೆಯೇ ಟು ಅ ಪೇರ್ ಆಫ್ ಸರಸ್, ಇದು ಒಂದು. ಇನ್ನೊಂದು ಅಬ್ರಹಂ ಲಿಂಕನ್ಸ್ ಲೆಟರ್, ಹೌದಾ. ಸೊ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಏರಿಯಾಸ್ ಏನು ಅನ್ನಂದ್ರೆ ಪೋಮ್ಸ್ ದೇ ಫಸ್ಟ್ ವಿ ಹ್ಯಾವ್ ಅ ಥೀಮ್ ಮೇಲೆ ಮೇಯ್ನ್ ನಾವು ಫೋಕಸ್ ಮಾಡ್ಬೋದು. ಸೊ ಇಲ್ಲಿ ಥೀಮ್ ಮೇಲೆ ಫೋಕಸ್ ಮಾಡಬೇಕು. ಆಮೇಲೆ ಪೊಯೆಟಿಕ್ ಡಿವೈಸಸ್ ಆರ್ ಎಲ್ಸ್ ಇಮೇಜಸ್, ಹೌದಾ. ಇನ್ನೊಂದು ಮೆಸೇಜ್ ಇಮೇಜಸ್, ಇನ್ನೊಂದು ಅದೇ ವಿ ಹ್ಯಾವ್ ಅ ಇಮೇಜಸ್ ಅಲಾಂಗ್ ವಿತ್ ದಟ್ ವಿ ಹ್ಯಾವ್ ಅ ಡಿವೈಸಸ್ ಕೂಡ ಇಲ್ಲಿ. ಓಕೆ, ಇಲ್ಲಿ ಡಿವೈಸಸ್ ಅನ್ನು ಕೂಡ ಬರ್ತವೆ. ಇದರ ಮೇಲೆ ನಾವು ಫೋಕಸ್ ಮಾಡ್ಬೋದು, ರೈಟ್. ಸೊ ಇಲ್ಲಿ ಟು ಪೇರ್ ಆಫ್ ಸರಸ್ ಕ್ರೇನ್ದೆ ಥೀಮ್ ಏನಿರ್ತದೆ ಅಂದರೆ ಒಂದು ಆ ರಿಲೇಷನ್ಶಿಪ್ ಅನ್ನೋದು ಹೆಂಗೆ ಸ್ಟ್ರಾಂಗ್ ಇರಬೇಕಂದಪ್ಲ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಆಮೇಲೆ ಇಟ್ ಮೇನ್ಲಿ ಫೋಕಸಸ್ ಆನ್ ಲವ್ ಆ್ಯಂಡ್ ಅಲಾಂಗ್ ವಿತ್ ದ ನೇಚರ್ ಅಂತ. ಓಕೆ, ಇನ್ನೊಂದು ಪೊಯೆಟಿಕ್ ಡಿವೈಸಸ್ ಆ್ಯಂಡ್ ಪೊಯೆಟಿಕ್ ಇಮೇಜಸ್ ದೇ ಕ್ರೇನ್ಸ್ ಆರ್ ದ ಸಿಂಬಲ್ಸ್ ಆಫ್ ಲಾಯಲ್ಟಿ ಅಂದಪ್ಪಲ್ಲ ನಮಗೆ ನೋಡ್ತಾರೆ, ಹೌದಾ. ಇನ್ನೊಂದು ಏನು ಆ ಮೆಸೇಜ್ ಏನಂದರೆ ಇಲ್ಲಿ ಕಂಪ್ಯಾಟಬಿಲಿಟಿ ಅಂದರೆ ರಿಲೇಷನ್ಶಿಪ್ ದೇ ಇದ್ದ ಕಂಪ್ಯಾಟಬಿಲಿಟಿ ಅನ್ನೋದು ನಾವು ಒಳ್ಳೆ ಥರ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಈ ಟು ಅ ಪೇರ್ ಆಫ್ ಸರಸ್ ಕ್ರೇನ್ದೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆರ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಅನ್ನೋವು ಈ ಕ್ವೆಶನ್ಸ್ನ. ಸೊ ಇಲ್ಲಿ ನೀವು ಫೋಕಸ್ ಮಾಡಂಡಿ, ಓಕೆ. ಸೊ ಈ ಪೋಮ್ದೇ ನಮಗೆ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಇವು. ಸೊ ಇಲ್ಲಿ ದೀಸ್ ಆರ್ ದ ಒನ್. ಓಕೆ, ಸೊ ಇಲ್ಲಿ ಫಸ್ಟ್ ಕ್ವೆಶನ್ ಬಂದು ನಾನು ಕೇಳಿದನಲ್ಲ, ವಾಟ್ ಈಸ್ ದ ಸೆಂಟ್ರಲ್ ಥೀಮ್ ಆಫ್ ದ ಪೋಮ್? ಏನು ಸೆಂಟ್ರಲ್ ಥೀಮ್? ಸೊ ಇಲ್ಲಿ ಈ ಕೀವರ್ಡ್ಸ್ ಅನ್ನೋದು ಮೆನ್ಷನ್ ಮಾಡ್ಕೊಂಡು ನೀವು ಬಿಲ್ಡಪ್ ಮಾಡಿ, ಅಂದರೆ ಓನ್ ಲ್ಯಾಂಗ್ವೇಜ್ದೇ ನಿಮ್ಗೆ ಏನು ಅರ್ಥವಾಗೋದು ಈ 3 ವರ್ಡ್ಸ್ ಅನ್ನೋವು ನೀವು ಹಾಕಿ ಆನ್ಸರ್ದೇ ಕೀವರ್ಡ್ಸ್ ಥರ ನೀವು ಪ್ರೆಸೆಂಟ್ ಮಾಡ್ರೆ ಏನಾಗ್ತದೆ, ಡೆಫಿನೆಟ್ಲಿ ಟೀಚರ್ ಇಲ್ಲದಿಕ್ಕರೆ ಇವಾಲ್ವೇಟರ್ ಅನ್ನೋ ಅವರು ನಿಮ್ಮ ಪೇಪರ್ನ ನೋಡಿ ಇಂಪ್ರೆಸ್ ಆಗಿಬಿಡ್ತಾರೆ, ರೈಟ್. ಇನ್ನೊಂದು ಹೌ ಆರ್ ದ ಕ್ರೇನ್ಸ್ ಯೂಸ್ಡ್ ಆಸ್ ಅ ಸಿಂಬಲ್ಸ್. ಓಕೆ, ಸೊ ಇಲ್ಲಿ ಹೌ కానీ ಇಲ್ಲದಕ್ಕೆ ಸಜೆಸ್ಟ್ కానీ ಅಂಥ ಕ್ವೆಶನ್ಸ್ ಅನ್ನೋವು ಇವು ಕೂಡ ತುಂಬ ಇಂಪಾರ್ಟೆಂಟ್. ಎದಕ್ಕಂತೇನಂದರೆ ಅಷ್ಟು ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಬಂದು ಲೆಟ್ಸ್ ಮೂವ್ ಟು ಅ
another poem that is called as the Abraham Lincoln's letter. ಸೊ ಇದೇ ನಮಗೆ ಏನು ಅರ್ಥವಾದೈತಂದ್ರೆ ವ್ಯಾಲ್ಯೂಸ್ ಥಾಟ್. ಓಕೆ, ಸೊ ಇಲ್ಲಿ ಅಬ್ರಹಂ ಲಿಂಕನ್ಸ್ ಮಗನ್ಗೆ ಅವ್ರ ಟೀಚರ್ಲಿದ್ದ ಏನೇನು ಕ್ವಾಲಿಟೀಸ್ ಬೇಕು ಅಂದಪ್ಪಲೆ ಆತನು ಕೇಳ್ತೀಯನಂದ್ರೆ ಒಂದು ಕರೇಜ್, ಇನ್ನೊಂದು ಹಾನೆಸ್ಟಿ, ಇನ್ನೊಂದು ಇಂಟಿಗ್ರಿಟಿ. ಸೊ ಈ 3 ಇರ್ಬೇಕಂದಪ್ಪಲ್ಲ ಆತನ ಮಗನ್ಗೆ ಅವ್ರ ಟೀಚರ್ಗೆ ಲೆಟರ್ ಬರ್ದಾನೆ. ಹೌದಾ? ಇವೆಲ್ಲ ನಾನು ಡಿಸ್ಕಸ್ ಮಾಡಿದ್ದೀನಿ, ರೈಟ್? ನೀವು ಲಾಸ್ಟ್ ನಾನು ಲೈವ್ ಯಾವಾರೇ ಮಾಡಿದ್ನೋ ಸೊ ಅದೇ ಹೋಗಿ ನೀವು ನೋಡ್ರಿ. ಓಕೆ, ಎಕ್ಸ್ಪ್ಲನೇಷನ್ಗೆ. ರೈಟ್, ಇಲ್ಲಿ ಲೆಟರ್ ಟು ಹೂಮ್ ಹಿ ರೋಟ್ ಟು ಟೀಚರ್. ಹೌದಾ? ಸೊ ಇಲ್ಲಿ ಅಬೌಟ್ ಹೂಮ್, ಅಬೌಟ್ ಹಿಸ್ ಸನ್. ಹೌದಾ? ನೆಕ್ಸ್ಟ್ ಬಂದು ಮಾರಲ್ ಲೆಸನ್ಸ್. ಇಲ್ಲಿ ಫೇಸ್ ಫೇಲ್ಯೂರ್ ವಿತ್ ಗ್ರೇಸ್, ದಟ್ ಕರೇಜ್ ಅಂದಪ್ಪಲೆ. ನೆಕ್ಸ್ಟ್ ಮೈ ಫೇವ್ರೆಟ್ ಪಾರ್ಟ್ ಏನದು ಗೊತ್ತಾ? ಮೋಸ್ಟ್ ಇಂಪಾರ್ಟೆಂಟ್ ಮೈ ಫೇವ್ರೆಟ್ ಪಾರ್ಟ್ ಯಾವುದು? ಎಕ್ಸಾಮ್ ಕ್ವಶನ್ಸ್, ಎಕ್ಸ್ಪೆಕ್ಟೆಡ್ ಎಕ್ಸಾಮ್ ಕ್ವಶನ್ಸ್. ಸೊ ಇಲ್ಲಿ ಏನು ಬರ್ತವೆ ಅಂದರೆ, ವಾಟ್ ವ್ಯಾಲ್ಯೂಸ್ ಡಿಡ್ ಲಿಂಕನ್ ವಾಂಟ್ ಹಿಸ್ ಸನ್ ಟು ಲರ್ನ್ ಅಂದರೆ ಇಲ್ಲಿ ಆಲ್ರೆಡಿ ಅವೆ. ಇನ್ನೊಂದು, ವಾಟ್ ಈಸ್ ದ ಸೆಂಟ್ರಲ್ ಥೀಮ್ ಆಫ್ ದ ಲೆಟರ್ ಏನು ಅಂದರೆ ಹಿಯರ್ ವಿ ಹ್ಯಾವ್ ಇಟ್. ಓಕೆ, ಸೊ ಹಿಂಗೆ ಈ ಥರ ಈ ಕ್ವಶನ್ಸ್ ಅನ್ನೋದು ನೀವು ಪ್ರಿಪೇರ್ ಆಗಿ ತುಂಬ ಒಳ್ಳೆ ಥರ ನೀವು ಅರ್ಥ ಮಾಡ್ಕೊಂಡು ಬರಂಡಿ. ನಾವು ವಿ ಹ್ಯಾವ್ ಅ ಮೋಸ್ಟ್ ಎಲಿಜಿಬಲ್ ಸ್ಕೋರಿಂಗ್ ಏರಿಯಾ. ಏನದು? ಆಬ್ವಿಯಸ್ಲಿ ಗ್ರಾಮರ್, ರೈಟ್? ಸೊ ನಮಗೆ ಇಲ್ಲೇ ನಮ್ಗೆ ಏನೇನವನಂದರೆ ಒಂದು ಆರ್ಟಿಕಲ್ಸ್ ನಾನು, ಓಕೆನಾ? ನಮಗೆ ಒಂದು ಬಂದು ಎಕ್ಸಾಮ್ ಅಂದರೆ ಎಕ್ಸಾಮ್ ಯೂನಿಟ್ 1 ಇಂಪಾರ್ಟೆಂಟ್ ಬಂದು ಆರ್ಟಿಕಲ್ಸ್ ಒಂದು, ಓಕೆ, ಇನ್ನೊಂದು ಪ್ರಿಪೋಸಿಷನ್ಸ್, ಓಕೆನಾ? ಇನ್ನೊಂದು ಮೋಸ್ಟ್ ಈಸಿ ಫಾರ್ ಸಮ್ ಸ್ಟೂಡೆಂಟ್ಸ್, ಓಕೆ. ಇನ್ನೊಂದು ಬಂದು ವಿ ಹ್ಯಾವ್ ಅ ಡಿಗ್ರಿ ಆಫ್ ಕಂಪ್ಯಾರಿಸನ್, ಪ್ರಿಪೋಸಿಷನ್ಸ್, ಟೆನ್ಸಸ್, ಕ್ವೆಶನ್ ಟ್ಯಾಗ್ಸ್ ನಾನು, ಕ್ವೆಶನ್ ಟ್ಯಾಗ್ಸ್ ಆ್ಯಂಡ್ ಡಿಗ್ರಿ ಆಫ್ ಕಂಪ್ಯಾರಿಸನ್. ಎಸ್, ಕ್ವೆಶನ್ ಟ್ಯಾಗ್ಸ್ ಅನ್ಬೋದು ಇದು, ಆ್ಯಂಡ್ ಆಲ್ಸೋ ಅಲಾಂಗ್ ವಿತ್ ದಟ್ ಡಿಗ್ರಿ ಆಫ್ ಕಂಪ್ಯಾರಿಸನ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಓಕೆನಾ? ಸೊ ಇವೆಲ್ಲ ಟೂ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯುವರ್ ಎದಕ್ಕೆ ನಿಮ್ಮ ಗ್ರಾಮರ್, ಎಸ್ಪೆಷಲಿ ಫಾರ್ ದ ಯೂನಿಟ್ ಟೆಸ್ಟ್ 1ಗೆ ಗ್ರಾಮರ್ ಪಾಯಿಂಟ್ ಆಫ್ ವ್ಯೂದೆಯೇ ಇವು ತುಂಬ ಇಂಪಾರ್ಟೆಂಟ್. ಸೊ ಲೆಟ್ ಅಸ್ ಗೋ ಡೀಪ್ into this so that we will understand ನಮಗೆ ಏನೇನು ಬರ್ತವೆ ಅನ್ನೋಪ್ಪಲ್ಲ ನಮಗೆ ಅರ್ಥವಾಗ್ತದೆ. ಸೊ ನಮಗೆ ಗುರ್ತು ಆಲ್ರೆಡಿ ಏನಂದರೆ ಆರ್ಟಿಕಲ್ಸ್ ಅನ್ನೋವು ತುಂಬ ಈಸಿ. ಹೌದಾ? ಆರ್ಟಿಕಲ್ಸ್ ಅನ್ನೋವು ತುಂಬ ಈಸಿ. ಅದು ಎವೆಲ್ಲ ಯೂಸಸ್ ಮಾಡ್ಬೇಕಂದ್ರೆ, ಒಂದು ಏನೇನು ಇರ್ತವೆ ನಾರ್ಮಲಿ ಆರ್ಟಿಕಲ್ಸ್ ಎ ಆ್ಯಂಡ್ ದ. ಹೌದಾ? ಸೊ ಇಲ್ಲಿ ಆ್ಯನ್ ಅನ್ನೋದು ಎವೆಲ್ಲ ಯೂಸ್ ಮಾಡ್ಬೇಕಂದ್ರೆ, ಯಾವ್ದಾದ್ರೆ ವೊವಲ್ ಅದೇ, ವೊವಲ್ ಅಂದರೆ AEIOU, ಅದರ ಮುಂದೆ ನಾವು ಯೂಸ್ ಮಾಡಬೇಕು. ಓಕೆ, ಸೊ ಕ್ಲಿಯರಾ? ದ್ಯಾಟ್ ಈಸ್ ದ ಫಸ್ಟ್ ಪಾಯಿಂಟ್. ಇನ್ನೊಂದು ಏನಂದರೆ ಕಾನ್ಸೊನೆಂಟ್ಸ್, ಬ್ಯಾಟ್, ಓಕೆ, ಸೊ ಹಂಗೆ ಬಾಲ್, ಹಂಗೆ ಸ್ವಲ್ಪ ಕಾನ್ಸೊನೆಂಟ್ಸ್ ಅನ್ನೋವು ಇರ್ತವೆ. ಆ ಕಾನ್ಸೊನೆಂಟ್ಸ್ ಬಿಫೋರ್ ಅಂದರೆ ಮುಂದೆ ಏನು ಯೂಸ್ ಮಾಡಬೇಕು ಅನ್ನೋದು ಯೂಸ್ ಮಾಡಬೇಕು. ಇನ್ನೊಂದು ಸ್ಪೆಸಿಫಿಕ್ ಯಾವ್ದಾದ್ರೆ ಪರ್ಟಿಕ್ಯುಲರ್ ಆಬ್ಜೆಕ್ಟ್ನ ನಾವು ಮೆನ್ಷನ್ ಮಾಡ್ತಿದ್ವಿ, ಪರ್ಸನ್ನ, ಥಿಂಗ್ನ, ಪ್ಲೇಸ್ನ, ಅಲ್ಲಿ ನಾವು ಏನು ಯೂಸ್ ಮಾಡ್ಬೋದು? ದ. ಕ್ಲಿಯರಾ? ಡನ್. ಸೊ ನಾವು ಎಕ್ಸಸೈಸ್ ಮಾಡಮ್, ಇದರ ಬೇಸ್ಡ್ ಆಗಿ ನಾವು ಎಕ್ಸಸೈಸ್ ಅನ್ನೋದು ಮಾಡಮ್. ಸೊ ಆಲ್ರೆಡಿ ಆನ್ಸರ್ಸ್ ಅನ್ನೋವು ಇಲ್ಲಿ ಅವೆ. ಐ ವಿಲ್ ಟ್ರೈ ಟು ಹೈಡ್ ದ ಆನ್ಸರ್ಸ್ ನಾನು, ಓಕೆನಾ? ಸೊ ಜಸ್ಟ್ ನಾನು ಒಂದು ಹಿಂಗೆ ಆನ್ಸರ್ಸ್ ಅನ್ನೋದು ಹೈಡ್ ಮಾಡಿಬಿಡ್ತೀನಿ, ಸೊ ದಟ್ ಯು ಕ್ಯಾನ್ ಗೆಟ್ ಅ ಪ್ರಾಕ್ಟೀಸ್. ಓಕೆನಾ? ಸೊ ಇಲ್ಲಿ ಒಂದು ಕ್ವಶನ್ ಬಂದು, ಫಸ್ಟ್ ಕ್ವಶನ್ ಬಂದು, ವಾಟ್ ಈಸ್ ದ ಐ ಸಾ ವಾಟ್ ಎಲಿಫೆಂಟ್ ಇನ್ ದ ಝೂ. ಸೊ ಇಲ್ಲಿ ನಮಗೆ ಆನ್ಸರ್ ಬಂದು ಜಸ್ಟ್ ವಿಡಿಯೋ ನಾವು ಒಂದು ಸೆಕೆಂಡ್ ಅನ್ನೋದು ಪಾಸ್ ಮಾಡಿ ಈ ಕ್ವಶನ್ನ ಆನ್ಸರ್ ಮಾಡ್ರಿ. ಓಕೆ, ವಿ ಆರ್ ಸೀಯಿಂಗ್ ದಿಸ್, ರೈಟ್? ಸೊ ಇಲ್ಲಿ ನಮಗೆ ಏನದು ಐ ಸಾ ಅ ರಿವೀಲ್ ಮಾಡಲೇ ಆ್ಯನ್. ಎದಕ್ಕೇನೆಂದರೆ ಈ ಅನ್ನೋದು ಅದು
ವಾವಲ್ಗಲ್ಲ, ಹೌದಾ, AEIOU ಹಂಗೆ. ನೆಕ್ಸ್ಟ್ ಬಂದು ಶಿ ಈಸ್ ವಾಟ್ ಬ್ಲ್ಯಾಂಕ್ ಹಾನೆಸ್ಟ್ ಗರ್ಲ್. ನಮ್ಗೆ ಏನದು ಹಾನೆಸ್ಟ್ ಅಂದ್ರೆ ನಾನು ಕೇಳಿದ್ದೀನಿ ಏನದು ಹಾನೆಸ್ಟ್ ಅಂದ್ರೆ ದ್ಯಾಟ್ ಈಸ್ ದ ಆ್ಯನ್. ಇಲ್ಲಿ ನೋಡ್ರಿ, ಇದು ಹೆಚ್ ಅನ್ನೋದು ಕಾನ್ಸನೆಂಟ್ ಅಲ್ಲ ಅಂದ್ರೆ ಪ್ರೊನೌನ್ಸ್ ಮಾಡೋದ್ನಲ್ಲಿ ಸೌಂಡ್ ಬರ್ತೈತೆ, ಹೌದಾ. ಆರ್ಟಿಕಲ್ಸ್ ಅನ್ನೋವು ಮೇಯ್ನ್ಲಿ ದೇ ವಿಲ್ ಡಿಪೆಂಡ್ ಆನ್ ಸೌಂಡಿಂಗ್. ಸೌಂಡ್ ಹೆಂಗೆ ಅಂದ್ರೆ ವೋಕಲ್ ಕಾರ್ಡ್ಲಿದ್ದ ಸೌಂಡ್ ಹೆಂಗೆ ಬರ್ತೈತೋ ಅದು ನಮಗೆ ಅರ್ಥವಾಗಬೇಕನ್ನೋದು. ಸೊ ಇಲ್ಲಿ ಅಂದವಲ್ಲಿ ಸೌಂಡ್ ಓ ಸೌಂಡ್ ಅನ್ನೋದು ನಮಗೆ ಅರ್ಥವಾಗ್ತೈತೆ. ಸೊ ಅದಕ್ಕೆ ಆ್ಯನ್. ನೆಕ್ಸ್ಟ್ ಬಂದು ರೈಟ್. ಇನ್ನೊಂದು ರವಿ ಬಾಟ್ ವಾಟ್ ಪೆನ್ ಎಸ್ಟರ್ಡೇ. ಓಕೆ, ಸೊ ಇಲ್ಲಿ ಏನು ಆ ರವಿ ಅನ್ನೋದು ಕೇಳ್ತೀಯಾನೆ, ಏನು ಆ ರವಿ ನಮಗೆ ಕೇಳ್ತೀಯಾನೆ, ವಾಟ್ ಹಿ ಬಾಟ್ ಅನ್ನೋದು ನಮಗೆ ವಾಟ್ ಇಸ್ ದಟ್ ಅ ಪೆನ್. ಓಕೆನಾ. ಇನ್ನೊಂದು ನೆಕ್ಸ್ಟ್ ಕ್ವಶನ್ ಬಂದು ಸನ್ ರೈಸಸ್ ಇನ್ ದ ಈಸ್ಟ್. ಇಲ್ಲೇಂದು ಏನು ಬರ್ತದೆ ಇಲ್ಲಿ ಆಬ್ವಿಯಸ್ಲಿ ನೀವು ಪಾಸ್ ಮಾಡಿ ವಿಡಿಯೋನ, ಅದನ್ನು ಕಮೆಂಟ್ ಮಾಡ್ರಿ ಆನ್ಸರ್ನ. ದಟ್ ಈಸ್ ದ. ಇನ್ನೊಂದು ವಿ ವಿಸಿಟೆಡ್ ತಾಜ್ ಮಹಲ್. ಈಸ್ ಇಟ್ ಮೇಕಿಂಗ್ ಅ ಸೆನ್ಸ್? ನಾ ರೈಟ್. ಸೊ ಏನದು ಕ್ವಶನ್? ದ ಅನ್ನೋದು ಇಲ್ಲಿ ಬರ್ಬೋದು. ಓಕೆನಾ, ಕ್ಲಿಯರ್ ಅಲ್ಲ? ಇಷ್ಟು ಸೆನವು ನಮಗೆ ಆರ್ಟಿಕಲ್ಸ್ ಅನ್ನೋವು ಅರ್ಧವಾಗಿ ಬಿಟ್ಟವೆ. ಐ ಹೋಪ್ ಯು ಅಂಡರ್ಸ್ಟುಡ್ ಇದು ಯಾವುದು ಆರ್ಟಿಕಲ್ಸ್. ಕಮಿಂಗ್ ಟು ಜಂಪ್ ಇನ್ ಟು ಪ್ರಿಪೋಸಿಷನ್ಸ್. ಸೊ ಇಲ್ಲಿ ಪ್ರಿಪೋಸಿಷನ್ಸ್ ಅಂದರೆ ಏನು? ಒಂದು ನಾವು ಮೈಂಡ್ ಇಟ್ಕೊಬೇಕು. ಒಂದು ಆನ್, ಇನ್, ಅಂಡರ್, ಬಿಟ್ವೀನ್ ಆ್ಯಂಡ್ ಎಟ್. ಓಕೆ, ಸೊ ಇಲ್ಲಿ ಒಂದು ಕ್ವೆಶನ್ ಅನ್ನೋದದೆ. ಸೊ ಇಲ್ಲಿ ದ ಬುಕ್ ಈಸ್ ಎಲ್ಲಿ? ಒಂದು ಟೇಬಲ್ ಅದೇ. ಓಕೆ, ಆ ಟೇಬಲ್ ಮೇಲೆ ಒಂದು ಬುಕ್ ಅನ್ನೋದದೆ. ಎಲ್ಲಿ? ಎಲ್ಲದು ಬುಕ್ ಅದು ಆನ್ ದ ಟೇಬಲ್ ಅನ್ನೋದು. ಸೊ ಇವೆಲ್ಲ ನಮಗೆ ಗುರ್ತು, ಬಟ್ ಈವನ್ ದೋ ಐ ಆಮ್ ರಿವೈಸಿಂಗ್ ಇಟ್, ಒಂದು ರಿವಿಷನ್ ತೆರಪ ಇರ್ತದೆ. ಓಕೆ, ಅಗೇನ್ ಐ ಆಮ್ ಹೈಡಿಂಗ್ ದ ಆನ್ಸರ್ಸ್. ಓಕೆನಾ. ಸೊ ನಿಮಗೆ ಗುರ್ತಾಗಬೇಕಲ್ಲ. ಸೊ ನಾನು ಕ್ವೆಶನ್ ಕೇಳಿಸ್ಕೊಂಡವಲ್ಲಿ ನೀವು ಈ ವಿಡಿಯೋನ ಒಂದು ಬಾರಿ ಪಾಸ್ ಮಾಡಿ ಒಂದು ಪ್ರಾಕ್ಟೀಸ್ ತರಹ ನೀವು ನೋಡ್ರೆ ನಿಮಗೆ ಈಸಿಗೆ ಅರ್ಥವಾಗಿಬಿಡ್ತದೆ. ಓಕೆ, ಜಸ್ಟ್ ರಿವೈಸ್ ದ ಪ್ರಿಪೋಸಿಷನ್ಸ್. ಏನದು? ದ ಬುಕ್ ಈಸ್ ಆಲ್ರೆಡಿ ಇದು ಗುರುತು ನಮಗೆ ಆನ್ ದ ಟೇಬಲ್. ನೆಕ್ಸ್ಟ್ ದ ಚಿಲ್ಡ್ರನ್ ಆರ್ ಏನದು? ರೈಟ್, ಇನ್ ದ ಕ್ಲಾಸ್ ರೂಮ್. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ಲಿಷ್ ಟಿಪ್ ಏನು ಗುರುತಾ? ಚೈಲ್ಡ್ ಅಂದರೆ ಸಿಂಗುಲರ್, ಚಿಲ್ಡ್ರನ್ ಬಂದು ಏನಿದು ಇಟ್ ಈಸ್ ಅ ಪ್ಲೂರಲ್. ಆ್ಯಂಡ್ ಇಲ್ಲಿ ಚಿಲ್ಡ್ರನ್ ಅನ್ನೋದೇ ಅದು ಪ್ಲೂರಲ್ ನನ್ನ. ಓಕೆ, ಇಲ್ಲಿ ನೋಡ್ರಿ, ಚೈಲ್ಡ್ ಅನ್ನೋದು ಸಿಂಗುಲರ್, ಹೌದಾ, ಸಿಂಗುಲರ್. ಚಿಲ್ಡ್ರನ್ ಅನ್ನೋದು ಎಂದು ಪ್ಲೂರಲ್. ಇಂಗ್ಲಿಷ್ ಡಿಕ್ಷನರಿದೆ ಬುಕ್ಕಲ್ಲೇ ಯಾವ ಎಲ್ಲಿ ಕೂಡ ಈ ಎಸ್ ಅನ್ನೋದು ಇಲ್ಲ ಒಂದು ಮಾತು. ಓಕೆನಾ. ಚಿಲ್ಡ್ರನ್ ಅನ್ನೋದೇ ಪ್ಲೂರಲ್, ಚಿಲ್ಡ್ರನ್ಸ್ ಅನ್ನೋದು ಅಸಲು ನೀವು ಇಕ್ಕಬಾರ್ದು. ಸೊ ನೀವು ಡೈಲಿ ಲೈಫ್ ಕನ್ವರ್ಸೇಷನ್ಸ್ದೆ ಕೂಡ ಯಾರ್ದೋ ನಿಮ್ಮ ಟೀಚರ್ದೋ ಇಲ್ಲ ಯಾರ್ದೋ ನನ್ನ ಮಾತಾಡೋದ್ನಲ್ಲಿ ಚಿಲ್ಡ್ರನ್ಸ್ ಅನ್ನೋದು ಅಸಲು ನೀವು ಪ್ರೊನೌನ್ಸ್ ಮಾಡಬಾರ್ದಂడి. ದಟ್ ಈಸ್ ಟೋಟಲಿ ರಾಂಗ್. ಓನ್ಲಿ ಚಿಲ್ಡ್ರನ್ ಅನ್ನೋದು ಅದು ಅದನ್ನ ಮಾತು ನಮ್ಮ ರೂಲಿ. ರೈಟ್, ವಿಲ್ ಗೋ ಟು ದ ಕ್ಯಾಟ್ ಈಸ್ ಏನದು? ಆನ್ ದ ದ ಕ್ಯಾಟ್ ಈಸ್ ಆನ್ ದ ಚೇರ್, ಇಲ್ಲದಿಕ್ಕರೆ ಅಂಡರ್ ದ ಚೇರ್. ಇಲ್ಲಿ ವಿ ಕ್ಯಾನ್ ರೈಟ್ ಬೋತ್. ದೆನ್ ದ ಬಾಲ್ ಈಸ್ ಏನದು? ವಾಟ್ ಬ್ಲ್ಯಾಂಕ್ ರವಿ ಆ್ಯಂಡ್ ರಾಣಿ. ಸೊ ಇಲ್ಲಿ 2 ಪರ್ಸನ್ಸ್ ಅನ್ನೋರು ಅವರೇ, ಇಬ್ಬರು ಮನುಷ್ಯರು ಅವರೇ. ಸೊ ಇಲ್ಲಿ ಇಬ್ಬರು ಮನುಷ್ಯರದೇ ಏನಿರ್ತದೆ ಅದು ಬಿಟ್ವೀನ್ ಅನ್ನೋದು ಬರ್ತದೆ. ರೈಟ್, ಆನ್ಸರ್ ಅನ್ನೋದು. ಇನ್ನೊಂದು ಬಂದು ಐ ಆಮ್ ವೇಟಿಂಗ್ ಎಲ್ಲಿ? ರೈಟ್, ಇಲ್ಲಿ ನೋಡ್ರಿ ಎಟ್ ಅನ್ನೋದು ಬರ್ತದೆ. ರೈಟ್, ಎಟ್ ಅನ್ನೋದು ಎದನ್ನ ಡಿಫೈನ್ ಮಾಡ್ತದೆ ಅಂದರೆ ಸೀರಿಯಸ್ಲಿ ಎಟ್ ಅನ್ನೋದು ಒಂದು ಪ್ಲೇಸ್ನ, ಒಂದು ಜಗನ ಇಂಡಿಕೇಟ್ ಮಾಡ್ತದೆ ಪ್ರಿಪೋಸಿಷನ್. ಸೊ ಅದರ ಬಟ್ಟಿ ನಾವು ಬರೋದು. ನೆಕ್ಸ್ಟ್ ಟೆನ್ಸಸ್. ಸೊ ಇಲ್ಲಿ ಟೆನ್ಸಸ್ ದೇ ನಮ್ಮ ಆಲ್ರೆಡಿ ಗೊತ್ತು. ಟೆನ್ಸ್ ಅಂದರೆ ಪಾಸ್ಟ್ ಅಂದರೆ ನಿನ್ನೆ, ಪ್ರೆಸೆಂಟ್ ಅಂದರೆ ಇವತ್ತು, ಫ್ಯೂಚರ್ ಅಂದರೆ ನಾಳೆ. ಮ್ಯಾಮ್ ಅಷ್ಟೇ ಟೆನ್ಸಸ್ ಅನ್ನಂದರೆ ನೋ. ಎದಕ್ಕೆ ಅಂತಂದರೆ ಟೆನ್ಸಸ್ ದೇ ಕೂಡ 4 ರೂಲ್ಸ್ ಅನ್ನೋ ಅವೆ. ಪಾಸ್ ದೇ ನಮ್ಮ ಆಲ್ರೆಡಿ ಗುರ್ತು, ಪಾಸ್ ದೇ, ಪ್ರೆಸೆಂಟ್ ದೇ, ಫ್ಯೂಚರ್ ದೇ ಅವೆ ಅಂದಪ್ಪಲೆ ಗುರ್ತು. ಸೊ ಆ 4 ರೂಲ್ಸ್ ಅನ್ನೋವು ನಿಮ್ಮ ಮೈಂಡ್ದೇ, ನಿಮ್ಮ ತಲೆದೇ ಇಟ್ಕೊಂಡು ಕ್ವಶನ್ ಏನು ಬಂದರೆ ಅದರ ಬಟ್ಟಿ ನಾವು ಏನು ಮಾಡಬೇಕು? ಮ್ಯಾಚ್ ಮಾಡಿ ಬರಬೇಕು. ಸೊ ಇಲ್ಲಿ ಹಿ ಏನು ಮಾಡ್ತೇನೆ? ಹಿ ಗೋಸ್ ಟು ಸ್ಕೂಲ್. ಹಿ ಗೋಯಿಂಗ್ ಟು ಸ್ಕೂಲಾ?
ನೋ ಅಲ್ಲ. ಅಂದರೆ ಇಲ್ಲೇನು, ಹಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ ಅಂದರೆ ದಿನಾನ ಓದ್ತಾನೆ ಅವನು, ಅಂದರೆ ಓದ್ತಾನೆ. ಸೊ ಇಲ್ಲಿ ದಟ್ ಈಸ್ ದ ಗೋಸ್. ನೆಕ್ಸ್ಟ್, ದೇ ವಾಟ್ ದೇ ಬ್ಲ್ಯಾಂಕ್ ಕ್ರಿಕೆಟ್ ಯೆಸ್ಟರ್ಡೇ, ಅಂದರೆ ಏನು, ಅವರು ಕ್ರಿಕೆಟ್ ಆಡ್ತಿದ್ದಾರೆ. ಅಂದರೆ ಯೆಸ್ಟರ್ಡೇ ಅಂದರೆ ಏನು, ಯೆಸ್ಟರ್ಡೇ ಅಂದರೆ ನಿನ್ನೆ, ಸೊ ಆಡ್ಯಾರೆ. ಸೊ ವಾಟ್ ವಿಲ್ ಕಮ್ ಹಿಯರ್, ಪ್ಲೇಡ್. ಓಕೆನಾ. ಸೊ ಇಲ್ಲಿ ಆ್ಯಕ್ಚುಲಿ ನಿಮ್ಮ ಎಕ್ಸಾಮ್ದೇ ಮೇ ಬಿ ದೇ ವಿಲ್ ಗಿವ್ ಅ ಆಪ್ಷನ್ ಲೈಕ್ ಪ್ಲೇ, ಯು ಹ್ಯಾವ್ ಟು ಯೂಸ್ ಇ.ಡಿ. ಪ್ಲೇಸ್ ಇಂಗ್ ಅಂದಪ್ಲೆ ನೀವು ಯೂಸ್ ಮಾಡ್ಬೋದು, ರೈಟ್. ಇನ್ನೊಂದು, ಐ ಬ್ಲ್ಯಾಂಕ್ ಮೈ ಹೋಮ್ವರ್ಕ್ ಟುಮಾರೋ, ಏನಿದು ಇಲ್ಲಿ ಟುಮಾರೋ ಅಂದರೆ ಏನಿದು, ಇಟ್ ಈಸ್ ಇಂಡಿಕೇಟಿಂಗ್ ಅ ಫ್ಯೂಚರ್. ಸೊ ಫ್ಯೂಚರ್ದೇ ಡೆಫಿನೆಟ್ಲಿ ಯು ಹ್ಯಾವ್ ಟು ಯೂಸ್ ವಿಲ್. ಓಕೆ, ವಿಲ್ ಪ್ಲಸ್ ವರ್ಬ್, ರೈಟ್, ಫಸ್ಟ್ ಪರ್ಸನ್. ಸೊ ಇಲ್ಲಿ ವಿಲ್ ಡೂ, ಐ ವಿಲ್ ಡೂ, ನಾನು ನನ್ನ ಹೋಮ್ವರ್ಕ್ನ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು, ಶಿ ಬ್ಲ್ಯಾಂಕ್ ಮಿಲ್ಕ್ ಎವ್ರಿ ಮಾರ್ನಿಂಗ್. ಸೊ ಇಲ್ಲಿ ಏನು, ಎವ್ರಿ ಮಾರ್ನಿಂಗ್ ಅಂದರೆ ಪ್ರೆಸೆಂಟ್, ರೈಟ್. ಅಂದರೆ ಏನು, ಸಿಂಪಲ್, ಏನದು, ಡ್ರಿಂಕ್ಸ್, ಶಿ ಡ್ರಿಂಕ್ಸ್ ಮಿಲ್ಕ್ ಎವ್ರಿ ಮಾರ್ನಿಂಗ್. ನೆಕ್ಸ್ಟ್, ವಿ ಬ್ಲ್ಯಾಂಕ್ ಅ ಮೂವಿ ಲಾಸ್ಟ್ ನೈಟ್. ಇಲ್ಲಿ ಅ ಮೂವಿ ಲಾಸ್ಟ್ ನೈಟ್ ಅಂದರೆ ಏನು, ಅಂದರೆ ನಿನ್ನೆ ಒಂದು ಮೂವಿ ಅನ್ನೋದು ನಾವು ನೋಡಿದ್ದೀವಿ ಅದಕ್ಕೆ ಇಂಗ್ಲೀಷ್ದ ಏನು ಬರಬೇಕು, ದಟ್ ಈಸ್ ದ ವಾಚ್. ಓಕೆ, ಸೊ ಡನ್ ವಿತ್ ದ ಟೆನ್ಸಸ್. ಇಲ್ಲಿ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಒಂದು ಇಕ್ಕಿದ್ದೀನಿ, ಅದು ಕೂಡ ಇಲ್ಲ ಆಲ್ರೆಡಿ ಅದೇ, ರೈಟ್. ನೆಕ್ಸ್ಟ್, ಮೈ ಫೇವ್ರೆಟ್ ಏನು ಗೊತ್ತಾ, ಕ್ವೆಶನ್ ಟ್ಯಾಗ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನಮಗೆ ಪಾಸಿಟಿವ್ ಸೆಂಟೆನ್ಸ್ ಅನ್ನೋದು ಕೊಟ್ಟರೆ ನೆಗೆಟಿವ್ ಚೇಂಜ್ ಮಾಡಬೇಕು, ನೆಗೆಟಿವ್ ಸೆಂಟೆನ್ಸ್ ಅನ್ನೋದು ಸ್ಟೇಟ್ಮೆಂಟ್ ಕೊಟ್ಟರೆ ಪಾಸಿಟಿವ್ ಚೇಂಜ್ ಮಾಡ್ಬೋದು. ದಿಸ್ ಈಸ್ ದ ಅಲ್ಟಿಮೇಟ್ ಏನದು, ದಟ್ ಈಸ್ ದ ರೂಲ್ ಆಫ್ ಅ ಕ್ವೆಶನ್ ಟ್ಯಾಗ್. ಸೊ ಇದೇ ನಮಗೆ ಒಂದು ಕ್ವೆಶನ್ ಬಂದು ಶಿ ಈಸ್ ಅ ಡಾಕ್ಟರ್, ಏನಿದು ಪಾಸಿಟಿವ್, ಅದೇ ಅಂದರೆ ನಾವು ಏನು ಮಾಡಬೇಕು, ಇದನ್ನ ನೆಗೆಟಿವ್ ಚೇಂಜ್ ಮಾಡಬೇಕು. ಸೊ ನೆಗೆಟಿವ್ ಅಂದರೆ ಏನು, ಇಲ್ಲಿ ಈಸ್ ಅನ್ನೋದು ಈಸ್ ನಾಟ್, ಅಂದರೆ ಇಸಂಟ್ ಶಿ, ಹೌದಾ. ಸೊ ಸ್ವಲ್ಪ ಜನ ನನ್ನ ಸ್ಟೂಡೆಂಟ್ಸ್ ಕೂಡ ಶಿ ಬದಲು ಹಿ ಇಕ್ತಾರೆ, ಇಲ್ಲದಿಕ್ಕರೆ ನಾಟ್ ಅನ್ನೋದು ಆ್ಯಡ್ ಮಾಡ್ದಂಗೆ ಇಡ್ತಾರೆ. ಹಂಗೆ ಆ್ಯಡ್ ಮಾಡ್ದಿಕ್ರೆ ಡೆಫಿನೆಟ್ಲಿ ಯು ವಿಲ್ ನಾಟ್ ಗೆಟ್ ಅ ಗುಡ್ ಮಾರ್ಕ್ಸ್. ಅಸಲು ಇದು ಟೋಟಲಿ ರಾಂಗ್. ಮ್ಯಾಮ್ ನಾನು ಇಲ್ಲಿ ಈಸ್ ಇಕ್ತೀನಿ, ದ್ಯಾಟ್ ಈಸ್ ದ ಕ್ವೆಶನ್, ನೋ, ದ್ಯಾಟ್ ಈಸ್ ಆಲ್ಸೋ ಕಂಪ್ಲೀಟ್ಲಿ ರಾಂಗ್. ಓಕೆನಾ. ಸೊ ಹಂಗೆ ನೀವು ಮಾಡಬೇಡಿ, ರೂಲ್ ಪ್ರಕಾರ ನಾವು ಫಾಲೋ ಆಗಬೇಕು, ಹೌದಾ. ನೆಕ್ಸ್ಟ್, ರಾವಿ ಪ್ಲೇಸ್ ವಾಟ್ ಕ್ರಿಕೆಟ್ ಅಂದರೆ ಏನು, ಅದು ಪಾಸಿಟಿವ್, ಅಂದರೆ ನೆಗೆಟಿವೇ ನಾವು ಕನ್ವರ್ಟ್ ಮಾಡಬೇಕು. ನೆಗೆಟಿವ್ದೇ ಕನ್ವರ್ಟ್ ಮಾಡಿದ ಬಳಿ ನಾಟ್ ಅನ್ನೋದು ಆ್ಯಡ್ ಮಾಡಬೇಕು. ಇನ್ನೊಂದು, ಸಿಂಗಲ್ ಪರ್ಸನ್ ಅವ್ರು ಅನ್ಕೊಂಡು ಏನು ಯೂಸ್ ಮಾಡಬೇಕು, ಸಿಂಗಲ್ ಪರ್ಸನ್ಗೆ ವಿ ಹ್ಯಾವ್ ಟು ಆಲ್ವೇಸ್ ಯೂಸ್ ದ ಸಿಂಗ್ಯುಲರ್ಗೆ, ಸಿಂಗಲ್ ಪರ್ಸನ್ಸ್ಗೆ ಆರ್ ಫಸ್ಟ್ ಪರ್ಸನ್ ಅವ್ರಿಗೆ ಏನು ಯೂಸ್ ಮಾಡ್ಬೇಕು, ನಾವು ಡಸ್ ಅನ್ನೋದು ಯೂಸ್ ಮಾಡಬೇಕು. ಓಕೆನಾ. ಸೊ ಇಲ್ಲಿ ನಮಗೆ ಆಲ್ರೆಡಿ ಅದೇ ಡಸ್ ಎಲ್ಲಿ ಯೂಸ್ ಆಗ್ತದೆ, ರವಿನ ಇಂಡಿಕೇಟ್ ಮಾಡ್ತದೆ. ಇನ್ನೊಂದು, ದೇ ಆರ್ ಸ್ಟೂಡೆಂಟ್ಸ್ ಪ್ಲೂರಲ್. ಓಕೆ, ಸೊ ಈಸ್ ಇಟ್ ಅ ಪಾಸಿಟಿವ್ ಆರ್ ನೆಗೆಟಿವ್, ರೈಟ್, ಏನದು ಪಾಸಿಟಿವ್. ಸೊ ಇಲ್ಲಿ ಏನು ನೆಗೆಟಿವ್ ಆನ್ಸರ್ ಅನ್ನೋದು ಕೊಡಬೇಕು. ನೆಕ್ಸ್ಟ್, ಹೂ ಕ್ಯಾನ್ ಆರ್ ಯು ಕ್ಯಾನ್ ಸ್ವಿಮ್ ಅನ್ನೋದು ಏನದು, ಯು ಕ್ಯಾನ್ ಸ್ವಿಮ್ ಕೂಡ ಅದು ಪಾಸಿಟಿವ್, ಸೊ ನೆಗೆಟಿವ್, ಕಾಂಟ್ ಯು. ಇನ್ನೊಂದು, ನೆಕ್ಸ್ಟ್ ಕ್ವೆಶನ್ ಬಂದು ನೀವು ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಹಿ ಡಿಡ್ಂಟ್ ಕಮ್ ಯೆಸ್ಟರ್ಡೇ, ವಾಟ್ ಈಸ್ ದ ಆನ್ಸರ್, ಕಮ್ ಇನ್ ಮೀ ಇನ್ ದ ಚಾಟ್ ಬಾಕ್ಸ್. ಓಕೆನಾ, ರೈಟ್. ಸೊ ಇಷ್ಟು ಸಹ ನಿಮಗೆ ಏನು ಅರ್ಥವಾಯೋದು ಈ ಸೆಷನ್ ಅನ್ನೋದು, ಈ ವಿಡಿಯೋದೇ ನಿಮ್ಗೆ ಏನು ಅರ್ಥವಾಯೋದು ಅಂದಪ್ಪಲೆ ಒನ್ ಲೈನ್ದೇ ಕೇಳ್ರಿ. ಓಕೆ, ಇನ್ನು ಈ ವಿಡಿಯೋ ನೋಡ್ತಾ ಇದ್ರೆ ನೀವು, ಆ್ಯಂಡ್ ಆಲ್ಸೋ ಲೈಕ್ ದಿಸ್ ವಿಡಿಯೋ, share this to your friends and family members. Don't forget to hit the subscribe button. Yes, degrees of comparison too much super duper important as a part of a unit test 1. So ಇಲ್ಲಿ ಡಿಗ್ರೀಸ್ ದೇ ನಮಗೆ ಇರ್ತವೆ, ಒಂದು ದ್ಯಾನ್, ಒಂದು ಇನ್ನೊಂದು ದ ಪ್ಲಸ್ ಇ ಎಸ್ ಟಿ. ಇಲ್ಲಿ ದ್ಯಾನ್ ಅಂದರೆ ಏನು, ಕಂಪ್ಯಾರೇಟಿವ್, ಸೊ ಅಂದರೆ ಕಂಪೇರ್ ಮಾಡೋದು. ಇ ಎಸ್ ಟಿ ಎವೆಲ್ಲ ಆ್ಯಡ್ ಮಾಡಬೇಕು ಅನ್ನಂದ್ರೆ ಸೂಪರ್ಲೇಟಿವ್, ಅಂದರೆ ಹೈಯೆಸ್ಟ್ ಸೆಂಟೆನ್ಸಸ್ ಇರ್ತಾವಲ್ಲ ಅದಕ್ಕೆ ಇ ಎಸ್ ಟಿ ಅನ್ನೋದು ಆ್ಯಡ್ ಮಾಡ್ಬೋದು. ಸೊ ಇಲ್ಲಿ ನಮಗೆ ಸ್ವಲ್ಪ ಕ್ವೆಶನ್ಸ್ ಅನ್ನೋವೆ, ನಾನು ಕ್ವೆಶನ್ ರೆಡ್ ಮಾಡೋ ಮಾಸೆ, ಕ್ವೆಶನ್ ಓದ್ ಮಾಸೆ ಒಂದು ಬಾರಿ ಪಾಸ್ ಮಾಡಂಡಿ, ಆ ಮಾಸೆ ಟ್ರೈ ಟು ಆನ್ಸರ್ ದ ಕ್ವೆಶನ್ ಇನ್ ದ ಕಮೆಂಟ್ ಬಾಕ್ಸ್. ಓಕೆನಾ. ಸೊ ಇಲ್ಲಿ ಆಲ್ರೆಡಿ ಆನ್ಸರ್ಸ್ ಅವ ಮ್ಯಾಮ್ ಅಂದರೆ, ಸೊ ಲೈವ್ ಸೆಷನ್ದೇ ನಾವು ಜಸ್ಟ್ ಪ್ರಾಕ್ಟೀಸ್ ನಾವು ಹಿಂಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ಇದು ರೆಕಾರ್ಡೆಡ್ కాబట్టి, ಓಕೆ, ನಿಮ್ಮ ಇಂಪಾರ್ಟೆಂಟ್ కాబట్టి, ವಿತೌಟ್ ವೇಸ್ಟಿಂಗ್ ಯುವರ್ ಟೈಮ್ ಆಸ್ ಅ ಪಾರ್ಟ್ ಆಫ್ ಅ ರಿವಿಷನ್ ನಾನು
ಕೊಟ್ಟಾಕಿದ್ದೀನಿ. ಓಕೆ, ರೈಟ್. ರವಿ ಈಸ್ ವಾಟ್ ಟಾಲರ್. ಇಲ್ಲಿ ಟಾಲೆಸ್ಟ್ ಅನ್ನೋದು ಇಕ್ಕಬಾರ್ದು. ಓಕೆ, ಸೊ ಇಲ್ಲಿ ಟಾಲೆಸ್ಟ್ ಅನ್ನೋದು ಇಕ್ಕಬಾರ್ದು. ಎದಕ್ಕೆ ಅಂದರೆ ಇಟ್ ಇಂಡಿಕೇಟ್ಸ್ ಅ ಸೂಪರ್ಲೇಟಿವ್ ಅಲ್ಲ. ಸೊ ಇಲ್ಲಿ ಸೂಪರ್ಲೇಟಿವ್ ಎವಲ್ಲಿ ಬರ್ತದನಂದ್ರೆ ಒಂದೇ ಥಿಂಗಾನ ಇಲ್ಲದಕ್ಕೆ ಒಂದೇ ಪರ್ಸನ್ಗಾನ ಇಂಡಿಕೇಟ್ ಮಾಡೋದ್ಮೇಲೆ ಸೂಪರ್ಲೇಟಿವ್ ಬರ್ತದೆ. ಸೊ ಇಲ್ಲಿ ಕಂಪ್ಯಾರೇಷನ್ ಅದೇ, ಹೌದಾ? ಅಂದರೆ ರವಿ ಒಬ್ಬ ಪರ್ಸನ್, ರಮೇಶ್ ಒಬ್ಬ ಪರ್ಸನ್, ಇಬ್ಬರು ಅವರೇ కాబట్టి ಕಂಪ್ಯಾರಿಸನ್ ಅನ್ನೋದು ಅದೇ. ಸೊ ಇಲ್ಲಿ ಕಂಪೇರ್ ಮಾಡೋದ್ನಲ್ಲಿ ಏನು ಆ್ಯಡ್ ಮಾಡಬೇಕು? ER ಅನ್ನೋದು ಆ್ಯಡ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ದ ರೋಡ್ ಈಸ್ ವಾಟ್ ಬ್ಲ್ಯಾಂಕ್ ದ್ಯಾನ್ ದ್ಯಾಟ್ ರೋಡ್. ಇಲ್ಲಿ ಕೂಡ ಕಂಪ್ಯಾರಿಟಿವೇ ಅದೇ. ಓಕೆ, ಸೊ ಇಲ್ಲಿ ನಮಗೆ ಏನು ಬರ್ತದನಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ವೈಡೆಸ್ಟ್ ವೈಡ್ ಅಂದರೆ ಕಂಪ್ಯಾರಿಸನ್ ಆಲ್ರೆಡಿ ಯು ಹ್ಯಾವ್ ಟು ಯೂಸ್ ER. ಇಲ್ಲಿ WIEDER. ಇಲ್ಲಿ ನಾನು ಕೇಳಿದನಲ್ಲ, ಕಂಪ್ಯಾರಿಸನ್ಗೆ ER ಅನ್ನೋದು ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಮೌಂಟ್ ಎವರೆಸ್ಟ್ ಈಸ್ ದ ಬ್ಲ್ಯಾಂಕ್ ಮೌಂಟೇನ್ ಇನ್ ದ ವರ್ಲ್ಡ್. ಏನಿದು? ಇಲ್ಲಿ ಮೌಂಟ್ ಎವರೆಸ್ಟ್ ಅಂದರೆ ಒಂದೇ ಇಂಡಿಕೇಶನ್ ತಲ್ತೈತೆ ನಮಗೆ ಕ್ವಶನ್ದೇ, ಒಂದೇ ಅದೇ. ಏನದು? ಮೌಂಟ್ ಎವರೆಸ್ಟ್. ಏನದು? ಹೈಯೆಸ್ಟ್, ರೈಟ್? ಇದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಬಂದು ನೀವು ಪ್ರಾಕ್ಟೀಸ್ ಮಾಡ್ರಿ. ಓಕೆನಾ? ಯಾ, ಸೊ ಇಲ್ಲಿ ನಮಗೆ ಆಲ್ ಟುಗೆದರ್ ವಿ ಹ್ಯಾವ್ ಸಮ್ ಆಫ್ ದ ಪ್ರಾಕ್ಟೀಸ್ ಗ್ರಾಮರ್ ಕ್ವಶನ್ಸ್. ಸೊ ಇಲ್ಲಿ ನಾನು ಹೈಡ್ ಮಾಡ್ತೀನಿ, ರೈಟ್? ಇಲ್ಲಿ ನಾನು ಹೈಡ್ ಮಾಡ್ತೀನಿ. ಯಾ, ಓಕೆ, ಸೊ ಇಲ್ಲೆಲ್ಲ ನಾನು ಹೈಡ್ ಮಾಡ್ತೀನಿ ಸೊ ದಟ್ ಯು ಗೆಲ್ ಪ್ರಾಕ್ಟೀಸ್ ವೆಲ್. ಓಕೆ ನಾನು, ಸೊ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಸೊ ಇಲ್ಲಿ ಒಂದು ಕ್ವಶನ್ ಏನಂದ್ರೆ ಐ ಸಾ ವಾಟ್ ಬ್ಲ್ಯಾಂಕ್ ಈಗಲ್. ಏನದು? ಅದು ಆರ್ಟಿಕಲ್ನ ಇಂಡಿಕೇಟ್ ಮಾಡ್ತದೆ. ಸೊ ಇಲ್ಲಿ ಆರ್ಟಿಕಲ್ ಅಂದರೆ ಏನು? ಈಗಲ್ ಅಂದರೆ ವೋವೆಲ್ ಸೌಂಡ್, ಹೌದಾ? ಅಂದರೆ ಆ್ಯನ್ ಬರ್ಬೋದು. ನೆಕ್ಸ್ಟ್ ದ ಕ್ಯಾಟ್ ಈಸ್ ವೇರ್. ನಮಗೆ ಆಲ್ರೆಡಿ ಗುರ್ತು, ನಮಗೆ ಪ್ರಾಕ್ಟೀಸ್ ಕ್ವಶನ್ನೇ ಕೂಡ ನಾನು ಕೇಳಿದ್ದೀನಿ. ವಾಟ್ ಈಸ್ ದ್ಯಾಟ್? ಅಂಡರ್. ನೆಕ್ಸ್ಟ್ ಬಂದು ದೇ ವಾಟ್. ಏನದು? ಎಸ್ಟರ್ಡೇ ಅನ್ನೋದು. ಇಲ್ಲಿ ಎಸ್ಟರ್ಡೇ ಅಂದರೆ ಎಂದು ನಿನ್ನೆ. ಏನು ಮಾಡ್ಯಾರ ಅವರು? ED ಆ್ಯಡ್ ಮಾಡಬೇಕು, ಪ್ಲೇಡ್, ರೈಟ್? ಯು ಕ್ಯಾನ್ ಸ್ವಿಮ್, ಇದು ಕ್ವಶನ್ ಟ್ಯಾಗ್. ಯು ಕ್ಯಾನ್ ದೇ ಪಾಸಿಟಿವ್ನೆಸ್ಸೇ ಅದೇ. ಸೊ ಇಲ್ಲಿ ಕ್ವಶನ್ ಮಾರ್ಕ್ ಅಂದರೆ ನಾವು ನೆಗೆಟಿವ್ ಸೆಂಟೆನ್ಸ್ನ ನೆಗೆಟಿವ್ ಆನ್ಸರ್ ಅನ್ನೋದು ನಾವು ಕೊಡ್ಬೋದು. ನೆಗೆಟಿವ್ ಅಂದರೆ ಏನು ಮಾಡಬೇಕು? ಕ್ಯಾಂಟ್ ಯು. ನೆಕ್ಸ್ಟ್ ದಿಸ್ ಈಸ್ ದ ವಾಟ್ ಬಿಲ್ಲಿಂಗ್ ಅಂದರೆ ಎಂದು ಇಲ್ಲಿ ನಮ್ಗೆ ಏನು ಅರ್ಥವಾಗ್ತದೆ? ಕಂಪ್ಯಾರಿಸನ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ದೇ. ವಾಟ್ ಈಸ್ ದ್ಯಾಟ್? ಟಾಲೆಸ್ಟ್. ಸೊ ಹಿಂಗೆ ನೀವು ನಿಮ್ಮ ಆನ್ಸರ್ಸ್ನ ಎಲ್ಲ, ಇಟ್ಸ್ ಓಕೆ, ನಾನು ಆನ್ಸರ್ಸ್ ರಿವೀಲ್ ಮಾಡಿದ್ನಿ. ನಿಮ್ಮ ಆನ್ಸರ್ಸ್ ಅನ್ನೋದು ಕಾಮೆಂಟ್ಸೇ ಟೈಪ್ ಮಾಡ್ತಾ ಇರಂడి, ನಂಗೆ ಅರ್ಧವಾಗ್ತಾ ಇರ್ತದೆ. ನಿಮಗೆ ಎಷ್ಟು ಜನಯೇ ಈ ಸೆಷನ್ ಅನ್ನೋದು ಅರ್ಧವಾಗಿದೆ, ಎಷ್ಟು ಮಂದಿಯೇ ಟಾಪ್ ಮಾರ್ಕ್ಸ್ ಅನ್ನೋದು ಬರ್ಬೋದು ಅಂದಪ್ಪಲೆ ನನಗೆ ಅರ್ಧವಾಗ್ತದೆ. ಹೆಂಗೆ ಅರ್ಧವಾಗ್ತದೆ ಅಂದರೆ ನೀವು ಆನ್ಸರ್ಸ್ ಬರ್ತಾ ಇದ್ರೇನೆ ನನಗೆ ಅರ್ಧವಾಗಿಬಿಡ್ತದೆ. ಓಕೆ, ರೈಟ್? ಸೊ ಇಲ್ಲಿ ದ ಮೋಸ್ಟ್ ಹ್ಯಾಪನಿಂಗ್ ಏನದು, ಹೌದಾ? ಸೊ ಇಲ್ಲಿ ಯೂನಿಟ್ ಟೆಸ್ಟ್ 1 ನಮಗೆ ಮೇಯ್ನ್ ಬೇಕಾಗಿದೆ ಎಂದು ಇಂಪಾರ್ಟೆಂಟ್ ಕ್ವಶನ್ಸ್, PYQs ಕ್ವಶನ್ಸ್. ಓಕೆ, ಮ್ಯಾಮ್ ಕೇಳಲ್ಲ, ನಮಗೆ ಚೆಕ್ ಲಿಸ್ಟ್ ಆಗೋಯ್ತು. ಸೊ ಇಲ್ಲಿ PYQs ದೇ 1 ಮಾರ್ಕ್ ಕ್ವಶನ್ ದೇ ನಮಗೆ ಹೂ ರೋಟ್ ಅಲಿಕ್ಸರ್ ಆಫ್ ಲೈಫ್. ಏನದು? CV ರಾಮನ್ ನಮಗೆ ಗುರ್ತು. ಇದು ಇಂಪಾರ್ಟೆಂಟೇ, ಇದು ಟೂ ಮಚ್ ಇಂಪಾರ್ಟೆಂಟ್. ನಾನು ಏನಂದರೆ 2 ಮಾರ್ಕ್ಸ್ ಕ್ವಶನ್ ದೇ ವೈ ಈಸ್ ವಾಟ್ ಇಂಪಾರ್ಟೆಂಟ್ ಅನ್ನೋದು ಸೂಪರ್ ಡೂಪರ್ ಇಂಪಾರ್ಟೆಂಟ್, ರೈಟ್? ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ನಾನು ಪ್ರೀವಿಯಸ್ ಸ್ಲೈಡ್ ದೇ, ರೈಟ್? ಇನ್ನೊಂದು 3 ಮಾರ್ಕ್ಸ್, ಇದು ನಾನು ದಿಸ್ ಇಸ್ 3 ಮಾರ್ಕ್. ಸೊ ಇಲ್ಲಿ ಯಾರು ಹೂ ರೋಟ್ ಅ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್. ಸೊ ಇಲ್ಲಿ ಇದು 1 ಮಾರ್ಕೆ ಬರ್ತದೆ, ನಾಟ್ ದ 3 ಮಾರ್ಕ್. ಓಕೆನಾ? ಆ್ಯಕ್ಚುಲಿ ಇದು 1 ಬರ್ತದೆ. ಯಾ, 1 ಮಾರ್ಕ್. ಓಕೆ, ಯಾ. ನೆಕ್ಸ್ಟ್ ಬಂದು ವಾಟ್ ಡಿಡ್, ಆ್ಯಕ್ಚುಲಿ ಈ 3 ಮಾರ್ಕ್ ಅನ್ನೋದು ಇದು ನಾನು. ಓಕೆ, ಸೊ ಇಲ್ಲಿ 3 ಮಾರ್ಕ್ ಅದಲ್ಲ. ವಾಟ್ ಡಿಡ್ ಲಿಂಕನ್ ವಾಂಟ್ ಹಿಸ್ ಸನ್ ಟು ಲರ್ನ್?
ಓಕೆ. ಸೊ ಈ ಥರ ಈ ಕ್ವೆಶನ್ಸ್ ನಾವು ಸಿಕ್ಕಿಬಿಟ್ಟು ಬರ್ತಾವನ್ಮಾತು ನಿಮ್ಮ ಎಕ್ಸಾಮ್ದೇ. ಐ ಆಮ್ ಡ್ಯಾಮ್ ಶ್ಯೂರ್ ಅಬೌಟ್ ದಿಸ್. ನೀವು ಎಕ್ಸಾಮ್ದೇ ಆನ್ಸರ್ಸ್ ಅನ್ನೋದು ಹೆಂಗೆ ಬರಬೇಕು, ಸ್ವಲ್ಪ ಟಿಪ್ಸ್ ಅನ್ನೋದು ಕೊಡಬೇಕಲ್ಲ. ರೈಟ್, ನಾನು ಅದಕ್ಕೆ ಇದ್ದೀನಿ ಟಿಪ್ಸ್ ಕೊಡೋಕ್ಕೆ. ಸೊ ವಾಟ್ ಈಸ್ ದ ಫಸ್ಟ್ ಟ್ರಿಕ್ ಫಾರ್ ದ 1 ಮಾರ್ಕ್ ಅಂದರೆ, ಜಸ್ಟ್ ರೀಡ್ ದ ಕ್ವೆಶನ್ ಅನ್ನ. ರೀಡ್ ದ ಕ್ವೆಶನ್. ಆಮೇಲೆ ಒಂದು ಆನ್ಸರ್ ಅನ್ನೋದು ಬರ್ದು ಫಾಲೋಡ್ ಬೈ ದ ಯು ಕ್ಯಾನ್ ಆ್ಯಡ್ 1 more ಲೈನ್ ಟು ದ ಪರ್ಟಿಕ್ಯುಲರ್ ಕ್ವೆಶನ್. ಓಕೆ. ಸೊ ಇಲ್ಲಿ ನಮ್ಮದಲ್ಲ ಹೂ ರೋಟ್ ದ ಎಲೆಕ್ಸರ್ ಆಫ್ ಲೈಫ್ ಅಂದರೆ ಸಿ ವಿ ರಮನ್. ఓకే. సో ಇನ್ನೊಂದು ಬಂದು అతని గురించి బరొచ్చు. అతని రైటింగ్ స్టైల్ ಹೆಂಗಿರ್ತದೆ ಅಂದಪ್ಪಲ ನೀವು ಬರొచ్చు. ನೆಕ್ಸ್ಟ್ 2 ಮಾರ್ಕ್ಸ್ದೇ ಇಲ್ಲಿ ನಮಗೆ 2 ಮಾರ್ಕ್ಸ್ದೇ ಟ್ರೈ ಟು ಇನ್ಕ್ಲೂಡ್ 2 or 3 more ಬ್ರೀಫ್ ಆನ್ಸರ್ ಪಾಯಿಂಟ್ಸ್. ಓಕೆನಾ. ಸೊ ಇಲ್ಲಿ ಎಕ್ಸಾಂಪಲ್ ವಾಟರ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಸಸ್ಟೈನ್ಸ್ ಲೈಫ್ ಆ್ಯಂಡ್ ಎನೇಬಲ್ಸ್ ಫಾರ್ಮಿಂಗ್ ಹಂಗೆ ಅಂದ್ಮಾತು. ಸೊ ಇನ್ನು ನೀವು ಕ್ಲಿಯರ್ ಅಪ್ ಪಾಯಿಂಟ್ಸ್ ಅನ್ನೋ ನೀವು ಆ್ಯಡ್ ಮಾಡ್ಬೋದು. ರೈಟ್. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ಗೆ ಏನು ಟ್ರಿಕ್ ಗುರ್ತಾ, ಒಂದು ಫಸ್ಟ್ ಯು ಹ್ಯಾವ್ ಟು ರೈಟ್ ಆನ್ ದ ಇಂಟ್ರೊಡಕ್ಷನ್, ಆಮೇಲೆ ಮೇನ್ ಪಾಯಿಂಟ್ಸ್ ಬರ್ದು ಕನ್ಕ್ಲೂಷನ್ ಅನ್ನೋದು ಬರ್ಬೋದು. ರೈಟ್. ಇಲ್ಲಿ ಇನ್ನೊಂದು ಏನಂದರೆ ಈ 3 ಮಾರ್ಕ್ಸ್ದೇ ಟ್ರೈ ಟು ಇನ್ಕ್ಲೂಡ್ ದ ಎಕ್ಸಾಂಪಲ್ಸ್. ಓಕೆನಾ. ಎಕ್ಸಾಂಪಲ್ಸ್ ಅನ್ನೋದು ಒಂದು ಇರ್ತದಲ್ಲ, ಯಾವುದೋ ಒಂದು ಪರ್ಟಿಕ್ಯುಲರ್ ಕ್ವಶನ್ಗೆ ಎಕ್ಸಾಂಪಲ್ ಬರ್ದು. ಓಕೆ. ಸೊ ನಿಮ್ಮ ಆನ್ಸರ್ ಅನ್ನೋದು ನೀಟಿಯ ಪ್ರೆಸೆಂಟೇಷನ್ ಅನ್ನೋದು ಮಾಡಿರಿ. ರೈಟ್. ನೀವು ಹಿಂಗಿದು ಫಾಲೋ ಆತಿರಿ ಅಂದಪ್ಲೆ ನಾನು ಅನ್ಕೊಂತಿದ್ದೀನಿ. ಇನ್ನೊಂದು, ಫಾಲೋ ದಿಸ್ ಪ್ಲಾನ್. ಟಾಪರ್ಸ್ ವಿಲ್ ಯೂಸ್ ದಿಸ್ ಪ್ಲಾನ್ ಇನ್ ಅ ಡೈಲಿ ಬೇಸಸ್. ಏನದು ಗುರ್ತಾ. ಸೊ ಇಲ್ಲಿ ನನ್ನ ಚಾಲೆಂಜ್ ಏನದು ಏನಂದ್ರೆ ನಾನೊಂದು ಕೊಡ್ತೀನಿ. ನೀವು 7 ಡೇಸ್ದೇ, ಓಕೆ, 7 ಡೇಸ್ದೇ ನಾನು ಕೇಳ್ದ ಈ ಟೈಮ್ ಟೇಬಲ್ ಫಾಲೋ ಇದ್ರೆ ಅನ್ಕೊಂಡು, ನನ್ನ ಚಾಲೆಂಜ್ ಇದು ಏನಂದರೆ ನೀವು ಫಾಲೋ ಆಗಮಾಸೆ ಇಂಗ್ಲೀಷ್ ಎಕ್ಸಾಮ್ದೇ ನಿಮ್ಮ ಪೇಪರ್ ಅನ್ನೋದು ನಿಮ್ಮ ಕೈಯೇ ಬರ್ತದಲ್ಲ, ಅವಲ್ಲಿ ನಿಮಗೆ ಅರ್ಥವಾಗ್ತದೆ. ಓ, ಈ ಚಾಲೆಂಜ್ ಅನ್ನೋದು ತನ್ಮಯ ಅಕ್ಕನ ಕೊಟ್ಟಲೆ, ತನ್ಮಯ ಮ್ಯಾಮ್ ಕೊಟ್ಟಲೆ ನಾನು ಫುಲ್ಫಿಲ್ ಮಾಡಿದ್ದೀನಿ. ಅವಲ್ಲಿ ಈ ವಿಡಿಯೋ ನೋಡ್ಮಾಸೆ ನಿಮ್ಮ ಪೇಪರ್ ಕೊಟ್ಟ ಮಾಸೆ ಅವಲ್ಲಿ ಬಂದು ಕಮೆಂಟ್ ಮಾಡಂడి, ಮ್ಯಾಮ್ ಚಾಲೆಂಜ್ ಕಂಪ್ಲೀಟೆಡ್. ಓಕೆ. ಆರ್ ಎಲ್ಸ್ ಚಾಲೆಂಜ್ ಅಕಂಪ್ಲಿಷ್ಡ್ ಕಂಪ್ಲೀಟ್ಲಿ, ಮಿಷನ್ ಕಂಪ್ಲೀಟೆಡ್ ಅಂದಪ್ಲ ನೀವು ಬರೋದು. ಓಕೆ, ಬರ್ಬೋದು. ಸೊ ಹಿಂಗೆ ಈ ಚಾಲೆಂಜ್ ನೀವು ತಕೊಂಡು ಸೀರಿಯಸ್ ಪ್ರಿಪೇರ್ ಆಗಂಡಿ ಅಂದಪ್ಲ ನಾನು ಕೇಳ್ತಿದ್ದೀನಿ. ಓಕೆ. ರೈಟ್. ಸೊ ಇಲ್ಲಿ ಡೇ 1ದೇ ಏನು ಮಾಡಬೇಕು, ಡೇ 7ದೇ ಏನು ಮಾಡಬೇಕು. ಫಸ್ಟ್ ವಿಲ್ ಡಿಸ್ಕಸ್ ಡೇ 7. ಡೇ 7ದೇ ನೀವು ಯು ಹ್ಯಾವ್ ಟು ರೈಟ್ ಆನ್ ದ ಸ್ಲಿಪ್ ಟೆಸ್ಟ್. ನಾನು ವಾಟ್ ಎವರ್ ಅಂದರೆ ಯಾವುದನ್ನ ಬರಲಿ, ಅದು ಸ್ಕೂಲಿಗೆ ಹಾಲಿಡೇ ಇರಲಿ, ಬಂದಿರಲಿ, ನಿಮ್ಮ ಜ್ವರ ಬರಲಿ, ಏನನ್ನ ಆಗಲಿ. ರೈಟ್. ಪರ್ಸನಲ್ ಪ್ರಾಬ್ಲಮ್ಸ್ ಏನಿದ್ರೆ ಕೂಡ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಅ ಮೈಂಡ್. ಯು ಹ್ಯಾವ್ ಟು ರೈಟ್ ಡೌನ್ ಅ ಸ್ಲಿಪ್ ಟೆಸ್ಟ್. ಓಕೆನಾ. ಸೊ ಡೇ ನಾವು ಹಿಂದಕ್ಕಿಲ್ದ ಹೋಗಮ್ಮ ಇಲ್ಲ ಮುಂದಕ್ಕಿಲ್ದ ಹೋಗಮ್ಮ. ರೈಟ್. ವಿ ವಿಲ್ ಗೋ ಫ್ರಮ್ ದ ಡೇ 1. ಇದಕ್ಕೆ ಏನಂದರೆ ಫಸ್ಟ್ ಬೇಸಿಕ್ಲಿದ್ದ ಎಂಡಿಂಗ್ಸ್ ಏನೋ ನಾವು ಓದ್ತೀವಲ್ಲ. ಸೊ ಅವಲ್ಲಿ ಡೇ 1ದೇ ಏನು ಮಾಡಬೇಕು, ನೀವು ಜಸ್ಟ್ ಫೋಕಸ್ ಓನ್ಲಿ ಆನ್ ಸಮರೀಸ್. ಅಂದರೆ ಏನು, ಮೇನ್ ಮೆಸೇಜಸ್ ಆರ್ ಮೇನ್ ಥೀಮ್ಸ್ ಅನ್ನೋವು ಏನವೆ ಅಂದಪ್ಲ ನಾವು ಫೋಕಸ್ ಮಾಡ್ಬೋದು. ಓಕೆನಾ. ಸೊ ಹಿಂಗೆ ನೀವು ಫೋಕಸ್ ಮಾಡಿರಿ. ಓಕೆ. ಆಮೇಲೆ ಡೇ 2ದೇ ಏನು ಮಾಡ್ತೀರಿ ನೀವು, ಆ ಲೆಸನ್ಗೆ ಪರ್ಟಿಕ್ಯುಲರ್ ಲೆಸನ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನೋ ನಾನು ಕೇಳಿದ್ದೀನಲ್ಲ, ಆ ಕ್ವಶನ್ಸ್ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿ. ಓಕೆ. ನೆಕ್ಸ್ಟ್ ಬಂದು ವೊಕ್ಯಾಬ್ಯುಲರಿ ಅನ್ನೋವು ನೀವು ಹೆಂಗೆ ಪ್ರಾಕ್ಟೀಸ್ ಮಾಡ್ತೀರಿ ಅಂದರೆ, ಈ ವೊಕ್ಯಾಬ್ಯುಲರಿ ಡೇ 1ದೇ ತಕ್ಕೊಂಡು, ಓಕೆ, ಈ ಲೆಸನ್ಸ್ ಅನ್ನೋ ನೀವು ಓದ್ತಾ ಇರ್ತೀರಲ್ಲ, ಆ ಲೆಸನ್ಸ್ದೇ ಚೂಸ್ ಓನ್ಲಿ 5 ವೊಕ್ಯಾಬ್ಯುಲರಿ. ಓಕೆ. ಸೊ ಇಲ್ಲಿ ನಮಗೆ ಏಸ್ ಲೆಸನ್ಸ್ ಅವೆ, 2 prose 2 poems. ಓಕೆ. ಸೊ ಇಲ್ಲಿ 2 prose 2 poemsದೇ ಫಸ್ಟ್ ಡೇದೇ ಒಂದು ಪೋಮ್ ಅನ್ನೋದು, ಒಂದು ಪ್ರೋಸ್ ಅನ್ನೋದು ತಕೊಂಡ್ಬಿಟ್ಟು ನೀವು ಓದ್ತಾ ಇರ್ತೀರಿ. ಅದೇ ವೊಕ್ಯಾಬ್ಯುಲರೀಸ್ ಅವಲ್ಲ, ಅದು ಅವತ್ತೇ ಓದಂడి. ಸೆಕೆಂಡ್ ಡೇ ಏನು ಮಾಡ್ತೀರಿ, ನೀವು ಈ ಕ್ವಶನ್ ಆನ್ಸರ್ಸ್ ಪ್ರಾಕ್ಟೀಸ್ ಮಾಡೋದ್ನಾಲೆ ಆ ವೊಕ್ಯಾಬ್ಯುಲರಿ ಸೆಕೆಂಡ್ ಲೆಸನ್ ವೊಕ್ಯಾಬ್ಯುಲರಿ ಅನ್ನೋದು ಪ್ರಾಕ್ಟೀಸ್ ಮಾಡಬೇಕು. ಥರ್ಡ್ ಡೇ ಏನು ಮಾಡಬೇಕು, ಸೇಮ್ ಪೋಮ್ದೇ ಫಸ್ಟ್ ಪೋಮ್ ಇರ್ತದಲ್ಲ, ಟು ಅ ಪೇರ್ ಆಫ್ ಸರಸ್ಕ್ರೇನ್, ಅದೇ ಇದ್ದ ವೊಕ್ಯಾಬ್ಯುಲರಿ ಕೀ ವೊಕ್ಯಾಬ್ಯುಲರೀಸ್ ಅನ್ನೋದು ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟ್ ಫಾಲೋಡ್ ಬೈ 4th ಡೇ. 4th ಡೇ ಏನು ಮಾಡಬೇಕು, ನೀವು ಗ್ರಾಮರ್ ಪ್ರಿಪೇರ್ ಮಾಡ್ಕೊಂತ ಏನು ಮಾಡಬೇಕು, ಈ ಅಬ್ರಹಮ್ಸ್ ಲಿಂಕನ್ ಲೆಟರ್ ಅನ್ನೋದಲ್ಲ, ಸೊ
ಅದೇ ಇದ್ದ ವೊಕ್ಯಾಬ್ಯುಲರೀಸ್ ಅನ್ನೋದು ನಾವು ಫೋಕಸ್ ಮಾಡಿ ಓದಬೇಕು. ಹಂಗೆ ಈ 4 ಡೇಸ್ ಅನ್ನೋದು 2 ಪೋಮ್ಸ್ 2 ಪ್ರೋಸ್ ಅನ್ನೋದು ನಾವು ಕಂಪ್ಲೀಟ್ ಮಾಡಿದ್ವಿ ವೊಕ್ಯಾಬ್ಯುಲರಿ. ಕಮಿಂಗ್ ಟು ಅ ಗ್ರಾಮರ್ ಪಾರ್ಟ್. ಇಲ್ಲಿ ಗ್ರಾಮರ್ ಹೆಂಗೆ ಮಾಡ್ತಾರೆ ಅಂದರೆ, ನಾನು ಏನು ಕೇಳಿದ್ದೀನಿ ಈ ವಿಡಿಯೋದೇ ನಾನು ಸ್ವಲ್ಪ ಟಾಪಿಕ್ಸ್ ಅನ್ನೋದು ಇಂಪಾರ್ಟೆಂಟ್ ಅನ್ನಪ್ಪಲ್ಲ ಕೇಳಿದ್ದೀನಿ ಯೂನಿಟ್ ಟೆಸ್ಟ್ 1 ಸೊ ನಾನು ನೋಡ್ಸಿದ ಕ್ವೆಶನ್ಸ್ ಅಲ್ಲದಿಂಗೆ ನಿಮಗೆ ನಿಮ್ಮ ಚಾಟ್ ಜಿಪಿಟಿಗೆ ಕೊಟ್ಟರೆ ತುಂಬ ಆನ್ಸರ್ಸ್ ವಿತ್ ದ ಕ್ವೆಶನ್ಸ್ ಅನ್ನೋದು ಕೊಡ್ತದೆ. ಅದು ಪ್ರಾಕ್ಟೀಸ್ ಮಾಡೋಣ, ರೈಟ್? ಸೊ ಹಂಗೆ ನೀವು ಡೇ 4 ಸ್ಟಾರ್ಟ್ ಮಾಡ್ರೆ ಗ್ರಾಮರ್ ಅನ್ನೋದು ಡೇ 6 ನಾವು. ಓಕೆ, ಸೊ ಇಲ್ಲಿ ಜಿ ಅನ್ನೋದು ಇಕ್ತೀನಿ, ರೈಟ್? ಇಲ್ಲಿ ಜಿ ಅನ್ನೋದು ಇಕ್ತೀನಿ, ಇಲ್ಲಿ ಕೂಡ ಜಿ ಅನ್ನೇ ಇಕ್ತೀನಿ. ಎದಕ್ಕಂದ್ರೆ ಗ್ರಾಮರ್ 3 ಡೇಸ್ ಇಂಪಾರ್ಟೆಂಟ್ ಅಲ್ಲ, ರೈಟ್? ಸೊ ಇಲ್ಲಿ ಗ್ರಾಮರ್ ಅನ್ನೋದು ಒಂದು ದಿನದೇ ಕಂಪ್ಲೀಟ್ ಮಾಡೋದು ಅಸಲು ಆಗೋದು, ನನಗೆ ಆಗೋದು, ನಿಮಗೆ ಕೂಡ ಆಗೋದು. ಸೊ ಅದಕ್ಕೆ ಈ 3 ಡೇಸ್ ಅನ್ನೋದು ಗ್ರಾಮರ್ ಇಟ್ಕೊಂಡು ಅಲಾಂಗ್ ವಿತ್ ದ್ಯಾಟ್ ಯು ಹ್ಯಾವ್ ಟು ಡೂ ದಿಸ್ poetry part in 5th day followed by a writing part in a writing practice, creative writing ಅವೆಲ್ಲ ಪ್ಯಾರಾಗ್ರಾಫ್ ರೈಟಿಂಗ್ ಅವೇ. ಸೊ ಅವು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಇವೆಲ್ಲ ನೀವು ಮಾಡ್ಬೇಕಂದ್ರೆ ಫಸ್ಟ್ ಆರ್ ಯು ರೆಡಿ ಟು ಆಕ್ಸೆಪ್ಟ್ ಮೈ ಚಾಲೆಂಜ್, ರೈಟ್? ನೋಡಮ್ ಯಾರು ಎಷ್ಟು ಜನ ಚಾಲೆಂಜ್ ಅನ್ನೋದು ಆಕ್ಸೆಪ್ಟ್ ಮಾಡ್ತಾರೋ ಇಲ್ಲದಿದ್ರೆ ಏನು. ಸೊ ನೀವು ಈ 7 ಡೇ ಚಾಲೆಂಜ್ ಅನ್ನೋದು ಆಕ್ಸೆಪ್ಟ್ ಮಾಡ್ತೀರಿ ಅನ್ನಂದ್ರೆ ಜಸ್ಟ್ ನೀವು ಕಮೆಂಟ್ ಮಾಡಂడి, ಐ ಆಕ್ಸೆಪ್ಟ್ ದ ಚಾಲೆಂಜ್ ಅಂತಪ್ಪಲ್ಲ ಕಮೆಂಟ್ ಮಾಡಂడి, ಆ್ಯಂಡ್ ಆಲ್ಸೋ ಲೈಕ್ ದಿಸ್ ಸೆಷನ್, ಓಕೆನಾ? ರೈಟ್. ಸೊ ದಿಸ್ ವಾಸ್ ಆರ್ ಎಕ್ಸಾಕ್ಟ್ ಯೂನಿಟ್ ಟೆಸ್ಟ್ 1 ಮಾಸ್ಟರ್ ಪ್ಲಾನ್, ರೈಟ್? ಸೊ ಹಿಂಗೆ ನೀವು ನಾನು ಏನು ಕೇಳಿದನೋ ಅವೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಏನು ಮಾಡ್ತಾರೆ ಅಂದರೆ ನನ್ನ ಚಾಲೆಂಜ್ನ ಫಾಲೋ ಆಗಿ ಕಮೆಂಟ್ ಮೀ ಆ್ಯಸ್ ಐ ಆಕ್ಸೆಪ್ಟ್ ದ ಚಾಲೆಂಜ್ ಅಂತಪ್ಲ ನೀವು ಕಮೆಂಟ್ ಮಾಡಂడి. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ, ರೈಟ್? ಐ ಆಮ್ ಈಗರ್ಲಿ ವೆಯ್ಟಿಂಗ್ ಫಾರ್ ಯುವರ್ ಕಮೆಂಟ್ಸ್ ಆ್ಯಂಡ್ ಆಲ್, ಓಕೆ, ರೈಟ್? ಸೊ ಇಲ್ಲಿ ದ್ಯಾಟ್ಸ್ ಆಲ್ ಫಾರ್ ಟುಡೇಸ್ ಸೆಷನ್. ಎಂದು ಯಾ ಯೂನಿಟ್ ಟೆಸ್ಟ್ 1 complete master plan and also my 7-day challenge. Okay, so if this video helped you a little bit, okay, hit the like and subscribe button. Don't forget to share this session to your friends and family members. And ನಾನು ಈ ವಿಡಿಯೋದೇ I'll upload all the Karnataka SSLC English strategies along with that important questions, practice and PYQs questions, and also ಏನು ಗ್ರಾಮರ್ ಪ್ರಿಪರೇಷನ್ ಅನ್ನೋದು ಹೆಂಗೆ ಇರ್ಬೋದು, ಆ್ಯಂಡ್ ಆಲ್ಸೋ ಎಕ್ಸಾಮ್ ವಿನ್ನಿಂಗ್ ಟಿಪ್ಸ್. ಸೊ ಇವೆಲ್ಲ ನೀವು ಫಾಲೋ ಆಗಬೇಕಂದ್ರೆ ಏನು ಮಾಡಬೇಕು? ಹಿಟ್ ದ ಲೈಕ್ ಬಟನ್ ಅಲಾಂಗ್ ವಿತ್ ದಟ್ ಶೇರ್ ಟು ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್, ರೈಟ್? ಎದಕ್ಕೇನೆಂದರೆ ನೀವು ನಾನು ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನೋವು ಎಕ್ಸಾಮ್ ಅಪ್ಡೇಟ್ಸ್ ಅನ್ನೋವು ಮಿಸ್ ಆಗಬಾರ್ದು ಅನ್ನಂದರೆ ಇವೆಲ್ಲ ನೀವು ಮಾಡ್ಬೋದು. ಓನ್ಲಿ 3 ಸಿಂಪಲ್ ಸ್ಟೆಪ್ಸ್. ಏನದು? ಲೈಕ್, ಶೇರ್, ಸಬ್ಸ್ಕ್ರೈಬ್, ಓಕೆ, ರೈಟ್? ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಏನದು ಕಮೆಂಟ್ ಮಾಡಂడి. ನನ್ನ ಕ್ವೆಶನ್ ಏನಂದರೆ ಮೈ ಟಾರ್ಗೆಟ್ ಫಾರ್ ಯೂನಿಟ್ ಟೆಸ್ಟ್ ಈಸ್, ಇದು ಕ್ವೆಶನ್. ಸೊ ನಿಮ್ಮ ಸ್ಕೋರ್ ಅನ್ನೋದು ನಮಗೆ ಕಮೆಂಟ್ ಮಾಡಂడి, ರೈಟ್? ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೀ ಹಿಯರ್. Don't forget to study smart, keep learning, stay consistent. Then I'll see you in my next class, right? Bye bye.